ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಬಡಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಶಿವ ಅವತಾರಿ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರ ಅಡಿದ ಅವರಗಳಲ್ಲಿ ಪಡಮಾಡುತ್ತಾ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕೆಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಯಮದಶ ಗುಣವಿಲ್ಲದವನಿಗೆ ಮುಕ್ತಿ ಸವನಿಸದು, ಅಬಲೆ ಕೇಳಿದು ಸತ್ಯ. ನಿಜ ಮುಕ್ತಿ ಅಂತಾರೆ, ಅದಂತೂ ಪಾಠ ಆಗಿದೆ. ಎಲ್ಲಿವರೆಗೆ ಪಾಠ ಅದು ಅಂದ್ರೆ, ಬ್ರಹ್ಮಚರ್ಯವೆನಿಪುದು ತಿಳಿ ನೀನು, ಶ್ರುತಿಮತವಿದು ಸಾರ ಹೃದಯಳೆ, ಸ್ತುತಿ ನಿಂದೆಗಳು ಸಂತಸವಿಲ್ಲ ನೋವಿಲ್ಲವು, ಅತಿಶಯ ಮೇಲೆ ಈ ರೂಢಿ ಆಗಬೇಕು. ಅಹಿಂಸೆ, ಸತ್ಯ ಇತ್ಯಾದಿ ಗುಣಗಳ ಪಾಠ ಇದೆ ಇಲ್ಲಿ. ಇವತ್ತೇನು ಹೇಳ್ತದ ಅಂತ ಕೇಳಿದರೆ, ಧ್ವನಿತಾದಿ ಕ್ಷಮ ಅನ್ನೋ ಗುಣ ಹೇಳ್ತಾರೆ, ಮತ್ತೇನಿಲ್ಲ. ನೋಡು ಏನೇನಂತದ್ದು ಗ್ರಂಥ. ಸ್ತುತಿ ನಿಂದೆಗಳೊಳು ಸಂತಸವೂ ಇಲ್ಲ, ನೋವಿಲ್ಲವು, ಅತಿಶಯ ಮೆನೆ, ತನಗೆ ಎನಿಸುವ ಸ್ಥಿತಿಯನ್ನೇ ಕ್ಷಮೆ ಎಂದು ತಿಳಿಯುವುದು ನೀನು, ಅತಿ ಹಿತವಿದು ಸಕಲ ಸಜ್ಜನರಿಗೆ. ಪದಚ್ಛೇದ ಮತ್ತೇನಿಲ್ಲ. ಸ್ತುತಿ ಮತ್ತು ನಿಂದೆ ಎಲ್ಲ ಪ್ರಸಿದ್ಧವಾದ ಶಬ್ದ. ಯಾರಾದರೂ ಹೊಗಳಿದ್ರು, ಯಾರನ್ನಾರು ಹೊಗಳಿದ್ದೀವಿ ಸ್ತುತಿ ಅಂತೇವೆ, ಯಾರನ್ನಾರು ತೆಗಳಿದ್ದೀವಿ ನಿಂದೆ ಅಂತೇವೆ. ಎದುರಿಗೆ ಹೊಗಳಿದರೆ ಸ್ತುತಿ, ದೂರದಲ್ಲಿದ್ದು ಹೊಗಳಿದರೆ ಅದು ಸ್ತುತಿಯೇ ಕರೆ, ಪರಂತು ಅದೊಂದು ಸದ್ಗುಣ ಅಂತ ಕರೆಸಿಕೊಳ್ತದೆ. ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿ ಕಿಯಂತಹ, ನಿಜ ಹೃದಯ ವಿಕಸಂತಹ ಸಂತಿ ಕಿಯಂತಹ. ನಾವು ಆದಷ್ಟು ಮಟ್ಟಿಗೆ ಏನು ಮಾಡ್ತೇವೆ ಅಂತ ಕೇಳಿದರೆ, ಪರರ ದುರ್ಗುಣಗಳನ್ನೇ ಆಯ್ಕೆ ಮಾಡಿಕೊಂಡು ಮಾತನಾಡುವ ಸ್ವಭಾವ ಎಲ್ಲ ಜನರಲ್ಲಿ. 100ಕ್ಕೆ 99ರಷ್ಟು ಜನರು ಅದನ್ನು ಮಾಡ್ತೇವೆ. ಅವರಲ್ಲಿರುವ ಸದ್ಗುಣಗಳ ಕಡೆ ಲಕ್ಷ್ಯ ಕೊಡೋದೇ ಇಲ್ಲ. ಮಾಡಿದ್ದಾನೆ ಬಿಡ, ಒಳ್ಳೆ ಕೆಲಸ ಮಾಡಿದ. ಅದೇ ಏನಾದರೂ ಒಂದು ಸಣ್ಣ ಅಪರಾಧ ಮಾಡಿದ್ರೆ ಅಂಥದ್ದು ಮಾಡಿದೆ ಅಂತ ಅದನ್ನೇನು ದೊಡ್ಡದಾಗಿ ಹೇಳ್ತೇವೆ. ಸ್ತುತಿ ಎಲ್ಲರಿಗೂ ಇಷ್ಟ, ನಿಂದೆ ಎಲ್ಲರಿಗೂ ಅನಿಷ್ಟ. ಇಷ್ಟ ಇಲ್ಲ ಇಲ್ಲಿ. ಆದ್ರೆ ಇಲ್ಲೇನು ಹೇಳಕ್ಕೆ ಹೊಂಟಾರೆ, 4 ಮಾತು ಮೊದಲು ಮಾತಾಡ್ಬಿಡೋಣ. ತನ್ನನ್ನು ಸ್ತುತಿ ಮಾಡುವವರು ಇದ್ದಾರೆ, ಲೋಕದಲ್ಲಿ ನಿಂದೆ ಮಾಡುವವರು ಇದ್ದಾರೆ. ಲೋಕೋ ಭಿನ್ನ ರುಚಿ. ಅವರ ಸ್ತುತಿ ಮಾಡೋರದು ಏನು ಅಂತ ಕೇಳಿದರೆ,
ಒಳ್ಳೆಯ ಗುಣಗಳನ್ನು ಹುಡುಕುವ ಸ್ವಭಾವ. ಇನ್ನು ನಿಂದೆ ಮಾಡೋರ ಸ್ವಭಾವ ಏನಂದ್ರೆ ಕೆಟ್ಟ ಗುಣಗಳನ್ನೇ ಹುಡುಕುವ ಸ್ವಭಾವ. ಕೆಟ್ಟ ಗುಣಗಳನ್ನು ಹುಡುಕುವವರ ಸಂಖ್ಯೆಯೇ ಹೆಚ್ಚಿದೆ ಅಂತ ಮೊದಲೇ ಹೇಳಿದ್ದೇನೆ. ಒಳ್ಳೆಯ ಗುಣಗಳನ್ನು ಹುಡುಕುವವರ ಸಂಖ್ಯೆ ತೀರಾ ವಿರಳ. ಅದಕ್ಕೆ ಬರದ ಮನಸ್ಸಿ ವಚಸಿ ಕಾಯೇ ಪುಣ್ಯ ಪೀಯೂಷ ಪೂರ್ಣ ತ್ರಿಭುವನಂ ಉಪಕಾರ ಶ್ರೇಣಿಭಿ ಪ್ರೀಣಯಂತಹ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿ ಸಂತಕ್ಕಿಯಂತಹ ಭರ್ತೃಹರಿ ಬರೀತಾರೆ. ಭರ್ತೃಹರಿ ಪರಮಜ್ಞಾನಿ, ಮೊದಲು ರಾಜ, ಪರಂತು ಪರಮಜ್ಞಾನಿ. ಅಂತ ಮಹಾನುಭಾವ ಅನುಭವಿಸಿ ಬರೆದದ್ದದು, ಹಾಗೆ ಬರೆದದ್ದಲ್ಲ, ಅನುಭವಿಸಿ ಬರೆದದ್ದು. ಮನಸ್ಸಿ ವಚಸಿ ಕಾಯೆ, 3 ಕರ್ಣಗಳು ನಮ್ಗೆ: ಮನಸ್ಸು, ಮಾತು, ಶರೀರ. ತ್ರಿಭುವನಂ, 3 ಲೋಕದವರಿಗೂ ಕೂಡ ಉಪಕಾರ ಮಾಡುವ ಸ್ವಭಾವ. ಉಪಕಾರ ಶ್ರೇಣಿಭಿ ಪ್ರೀಣಯಂತಹ, 3 ಲೋಕದವರಿಗೂ ಈ 3 ಕರ್ಣಗಳಿಂದ ಎಂದೂ ಅಪಕಾರವನ್ನು ಬಯಸಿಲ್ಲ, ಅಪಕಾರವನ್ನು ಮಾಡಿಲ್ಲ. ಉಪಕಾರ ಶ್ರೇಣಿಭಿ ಪ್ರೀಣಯಂತಹ. ಇವ್ರೇನು ಮಾಡ್ತಾರಂದ್ರೆ ಇಂಥವರು ಪರಗುಣ ಪರಮಾಣೂನ್, ಇನ್ನೊಬ್ಬರಲ್ಲಿರುವ ಅತ್ಯಂತ ಚಿಕ್ಕದಾದ ಒಳ್ಳೆಯ ಗುಣವನ್ನು ಹೆಕ್ಕಿ ತೆಗೆದು ಅದನ್ನು ಇನ್ನೊಬ್ಬರ ಹತ್ರ ಪರ್ವತೀಕೃತ್ಯ ವಿಸ್ತಾರವಾಗಿ ಹೇಳುವ ಸ್ವಭಾವ. ನಿಜ ಹೃದಯ, ಅದಕ್ಕೂ ಮನಃಪೂರ್ವಕವಾಗಿ, ದಂಬಾಚಾರ ಅಲ್ಲ. ನಿಜ ಹೃದಯ ವಿಕಸಂತಹ ಸಂತಿ ಕಿಯಂತಹ. ಎಷ್ಟು ಜನ ಇಂಥ ಸಂತರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಭರ್ತೃಹರಿಯವರು. ಪರಾ ಶಬ್ದವನ್ನೇ ಬ್ರಹ್ಮ ಅಂತ ಕರೆದವ್ರವರು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ 4 ಶಬ್ದಗಳಲ್ಲಿ ಆರಂಭದ್ದು ಪರ. ಅದು ಆಧಾರ ಚಕ್ರದಲ್ಲಿ ಇರುವಂಥದ್ದು ಅಂತ ವ್ಯಾಕರಣ ಶಾಸ್ತ್ರ. ಪರಾ ಶಬ್ದವನ್ನೇ ಬ್ರಹ್ಮ ಅಂತ ಸಾಧಿಸ್ತವರವರು ವ್ಯಾಕರಣದಲ್ಲಿ. ಇಂತಹ ಒಬ್ಬ ಮಹಾನುಭಾವ ಬರೆದಿರುವ ಶ್ಲೋಕ ಇದು. ಪರಗುಣ ಪರಮಾಣು ಪರ್ವತೀಕೃತ್ಯ ನಿಜ ಹೃದಯ ವಿಕಸಂತಹ ಸಂತಿ ಸಂತಕ್ಕಿ ಅಂತ. ಅದರ ಸ್ತುತಿ ಮಾಡುವವರ ಸಂಖ್ಯೆ ಕಡಿಮೆ ಇದೆ, ನಿಂದೆ ಮಾಡುವವರ ಸಂಖ್ಯೆ ಹೆಚ್ಚಿದೆ. ಹೀಗಿರುವಾಗಂತಾರೆ ಇಲ್ಲಿ ಗ್ರಂಥಕಾರರು, ಒಬ್ಬ ಸಾಧಕನಾದವ ಲೋಕದವರು ಸ್ತುತಿಯರ ಮಾಡಲಿ ನಿಂದೆಯರ ಮಾಡಲಿ, ಆ ಎರಡರಲ್ಲಿಯೂ ಸಮಾನತ್ವವನ್ನು ಕಾಣುವುದು. ಸ್ತುತಿಯೂ ಅಷ್ಟೇ, ನಿಂದೆಯೂ ಅಷ್ಟೇ. ಅವ್ರಿಗೆ ಏನು ತಿಳಿದತ್ತಂದ್ರೆ ಮಾತಾಡ್ತಾರೆ. ಅವ್ರು ಹೊಗಳವರು, ಅವ್ರಿಗೆ ಒಳ್ಳೇದು ಕಂಡಿರ್ಬೋದು, ನನ್ನಲ್ಲಿ ಏನಾದರೂ ಅವ್ರು ಹೊಗಳ್ತಾರೆ. ತೆಗಳವರು ನನ್ನಲ್ಲಿ ಏನಾರ ಕೆಟ್ಟದ್ದು ಕಂಡಿರ್ಬೋದು ಅವ್ರಿಗೆ, ಅವ್ರು ಹಂಗೆ ನಿಂದೆ ಮಾಡ್ತಾರೋ. ಅದು ಅವರ ಸ್ವಭಾವ. ನಾಯಕ ಹಚ್ಕೋಬೇಕಂತ ನಾವು. ಅವರು ಅವ್ರಿಗೆ ಬಿಟ್ಬಿಡೋದು. ಸ್ತುತಿ ಮಾಡಿದವನಿಗೆ ಪುಣ್ಯ ಬರ್ತದೆ, ನಿಂದೆ ಮಾಡಿದವನಿಗೆ ಪಾಪ ಬರ್ತದೆ. ನನಗೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಇದು ಸಾಧಕನಾದವನು ಈ ರೀತಿಯಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳುವುದಕ್ಕೆ ಹೊರಟದ್ದಿದೆ, ಮತ್ತೇನಿಲ್ಲ. ಯಾಕಂದ್ರೆ ನಿರ್ಗುಣ ಯೋಗ ಹೇಳಿದರು, ನಿರ್ಗುಣ ಅಷ್ಟಾಂಗ ಯೋಗ ಹೇಳಿದರು. ಅದು ಯಾರಿಗೆ ಹೃದ್ಗತ ಆಗಲಿಲ್ಲವೋ ಅವರಿಗೆ ಸಗುಣ ಅಷ್ಟಾಂಗ ಯೋಗವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿಗೆ ಯಮ, ಅದರಲ್ಲಿರುವಂಥ ಒಂದು ಗುಣ, 10 ಗುಣಗಳಲ್ಲಿರುವ ಒಂದು ಗುಣ. ಅದಕ್ಕಂದ್ರು ಸ್ತುತಿ ನಿಂದೆಗಳು ಎಷ್ಟೇ ಬಂದಾಗಾದರೂ ಅದನ್ನು ಇನ್ನೂ ಬರೀತಾರೆ. ಅಲ್ಲಿ ಶಬ್ದ ನೋಡೋಣ. ಸ್ತುತಿ ನಿಂದೆಗಳಳು ಸಂತಸವಿಲ್ಲ. ಸ್ತುತಿ ಶಬ್ದ ಕಿವಿಗೆ ಬಿದ್ದಾಗ ಸಂತೋಷ ಪಟ್ಟಿಲ್ಲ, ನಿಂದಾತ್ಮಕ ಶಬ್ದ ಕಿವಿಗೆ ಬಿದ್ದಾಗ ನೋವಿಲ್ಲ, ಖೇದಿಲ್ಲ, ನೋವಿಲ್ಲವು. ಅದು ಎಂಥದ್ದು ಅತಿಶಯಮೇನೆ. ಸಾಮಾನ್ಯ ಸ್ತುತಿನೂ ಅಲ್ಲ, ಸಾಮಾನ್ಯ ನಿಂದೆವೂ ಅಲ್ಲ. ಅತಿಶಯ ನಿಂದೆ, ಅತಿಶಯ ಸ್ತುತಿ. ಇವೆರಡಿಗೂ ಅವಾಗ ಏನಾಗ್ಯಾವಂದ್ರೆ ನನಗೆ ಸಂಬಂಧ ಇಲ್ವೋ. ಅವ್ರು ಮಾಡಿದ್ದವ್ರ ಫಲ ಊಟ ಮಾಡ್ತಾರೆ, ಅವ್ರು ಮಾಡಿದ್ದವ್ರ ಫಲ ಊಟ ಮಾಡ್ತಾರೆ. ನನಗೇನೂ ಸಂಬಂಧ ಇಲ್ಲವು. ಅವ್ರಿಗೇನು ಕಂಡತ್ತೆ ಅದನ್ನು ಮಾತಾಡ್ತಾರೆ, ನನಗೇನು ಸಂಬಂಧ. ಸಹಜವಾಗಿ ತನ್ನಷ್ಟಕ್ಕೆ ತಾನು ಉಳಿಯುವ ತನ ಬೇಕು ಸಾಧಕ. ಅತಿಶಯ ಮೇನೆ ತನಗೆ ಎನಿಸುವ ಸ್ಥಿತಿಯೇನೆ. ಇದು ಅತ್ಯಂತ ಹೆಚ್ಚಾಗಿ ಸ್ತುತಿ ನಿಂದೆಗಳು ಬಂದರೂ ಕೂಡ ಅಲುಗಾಟಿಲ್ಲ ಮನಸ್ಸಿನಲ್ಲಿ. ಅತಿಶಯ ಮೇಲೆ ಕ್ಷಮೆ ಎಂದು ತಿಳಿಯುವುದು. ಇದಕ್ಕೆ ಕ್ಷಮಾಗುಣ ಅಂತ ಕರೀತಾರೆ. ನೀನು ಮೈತ್ರಿಗೆ ಹೇಳ್ತಾರೆ, ಅತಿ ಹಿತವಿದು
ಸಕಲ ಸಜ್ಜನರಿಗೆ ಸಕಲ ಸಜ್ಜನರಿಗೆ ಇದು ಅತಿ ಹಿತ ಅನ್ನುವಂಥ ಒಂದು ಮಾತ. ಇಲ್ಲಿ ಒಂದು ಶ್ಲೋಕ ಬರ್ತಾರೆ, ಈ ಬಗ್ಗೆ ಸುಂದರವಾಗಿ ಲಕ್ಷಣ ಬರೀತಾರೆ. ಪರೇವ ಬಂಧುವರ್ಗೇವ ಮಿತ್ರೇವ ದ್ವೇಷ್ಟರೀವ ಸದಾ ಆತ್ಮವದ್ ವರ್ತಿತವ್ಯಂ ದಯೈಷ ಪರಿಕೀರ್ತಿತ. ದಯ ಎಲ್ಲಿದೆ ಅಲ್ಲಿ ಕ್ಷಮಾನು ಇರ್ತದೆ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ನಾನು ಅದನ್ನು ಜೋಡ್ಸಕ್ಕೆ ತೊಗೊಂಡಿದ್ದೇನೆ. ದಯೈಷ ಪರಿಕೀರ್ತಿತ. ಇಲ್ಲಿ ಎಲ್ಲರಲ್ಲಿ ಸಮಾನತೆ ಅಂತ ಬರ್ತಾರೆ ದಯ. ಹಾಗೆ ಸ್ತುತಿಯಲ್ಲಿಯೂ ನಿಂದೆಯಲ್ಲಿಯೂ ಸಮಾನತೆ ಇರಬೇಕು. ಇದ್ರೆ ಅವನು ಸಾಧಕ ಆಗ್ತಾನೆ. ಮತ್ತು ಸ್ತುತಿಗೆ ಹಿಗ್ಗಿದ, ನಿಂದಿಗೆ ಕುಗ್ಗಿದ ಅಂದ್ರೆ ಇನ್ನೂ ಸಾಧಕ ಪಥದಲ್ಲಿ ಬಂದಿಲ್ಲ ಅಂತ ಅರ್ಥ ಅಂತದೆ ಶಾಸ್ತ್ರ. ಮತ್ತು ನಾವು ಎಷ್ಟು ಮಂದಿ ಹಿಂಗಿದ್ದೇವೆ, ಸ್ತುತಿ ಮಾಡಿದಾಗ ಉಬ್ಬುತ್ತೀವಿ, ನಿಂದೆ ಮಾಡಿದಾಗ ಕುಗ್ಗುತ್ತೀವಿ. ಹೊರಗೆ ತೋರಿಸ್ತಿದ್ರು ಒಳಗರ ಮನುಷ್ಯನಾಗ ಆಗೋದಿಲ್ಲ, ಒಳಗರ ಆಗೋದಿಲ್ಲ. ಎರಡೂ ಸಮಾನಾಗಿ ಕಾಣ್ಬೇಕು ಇವು. ತನ್ನ ಸ್ವರೂಪಕ್ಕೆ ಏನೂ ಹಾನಿ ಇಲ್ಲ, ಇವ್ರು ಏನು ಬೇಕಾದ ಮಾತಾಡಲಿ, ನನ್ನ ಸಾಧನೆಗೆ ಇವ್ರು ಏನೂ ಕೊರತೆಯೂ ಉಂಟು ಮಾಡೋದಿಲ್ಲ. ಮತ್ತು ಲೋಕದವ್ರ ಮಾತು ಕೇಳಕ್ಕೆ ಹೊಂಟಿವಿ ಅಂದ್ರೆ ಅದಕ್ಕೆ ವಚನಕಾರ ಹೇಳಿದರು, ಉಂಡರೆ ಕೂಳಬಾಕನೆ ಎಂಬರು, ಉಣದಿದ್ದರೆ ಉಪವಾಸಿ ಎಂಬರು, ಮಲಗಿದರೆ ಜಡದೇಹಿ ಎಂಬರು, ಮಲಗದಿರದರೆ ಚೋರನೆಂಬರು, ಊರಲ್ಲಿದ್ದರೆ ವಿಷಯ ಲಂಪಟನೆಂಬರು, ಅರಣ್ಯಕ್ಕೆ ಹೋದರೆ ಷಂಡನೆಂಬರು. ಪಾಠ ಮಾಡಿದ್ರಲ್ಲ ಉದ್ಕ. ಇವ್ರ ಮಾತು ಕೇಳಿದ್ರೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೇನೋ ಅಂದ್ರೆ ಆಗುವುದಿಲ್ಲ ಅಂತ ಅಭಿಪ್ರಾಯ. ಅದಕ್ಕಾಗಿ ಇಲ್ಲಿ ಸ್ತುತಿ ಬರಲಿ, ಸಾಧಕ ಅವಸ್ಥೆಯಲ್ಲಿ ನಿಂದೆ ಬರಲಿ, ಎರಡನ್ನು ಸಮಾನವಾಗಿ ಕಾಣುವತನ. ಒಂದು ಇಲ್ಲರ ಅದ್ರಾಗ ಬೆರೆಯಬಾರ್ದು. ನನಗೆ ಅಂದರು ಅಂತ ಅಂದ್ಕೊಳ್ಳಬಾರ್ದು. ನಾನು ಸ್ತುತಿ ಮಾಡಿದರೂ ಅಂದ್ಕೊಳ್ಬಾರ್ದು, ನನಗೆ ನಿಂದೆ ಮಾಡಿದ್ರು ಅಂತೂ ಅಂದ್ಕೊಳ್ಬಾರ್ದು. ಈ ರೀತಿಯಾಗಿ ನಿಮ್ಮನ್ನು ನೀವು ಒಗ್ಗಿಸಿಕೊಂಡಾಗ ನೀವು ಸಾಧಕರಾಗುತ್ತೀರಿ. ಅಲ್ಲದೆ ಹಾಗೆ ಸುಮ್ಮನೆ 4 ಅಕ್ಷರ ಓದಿರಿ, 4 ಅಕ್ಷರ ಮಾತಾಡಿರಿ, ಇದು ಸಾಧಕನ ಲಕ್ಷಣ ಅಲ್ಲ. ಈ ಸ್ತುತಿ ನಿಂದೆ ಮೊದಲಾದವುಗಳು ಏನೇ ಬಂದರೂ ಕೂಡ ಅವಕ್ಕೆ ಹಿಗ್ಗದೆ ಕುಗ್ಗದೆ ನಿನ್ನ ಗುರಿ ಏನಿರಬೇಕು? ಚಿತ್ತಶುದ್ಧಿ. ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳುವುದೇ ನಿನ್ನ ಗುರಿ ಮುಖ್ಯ ಮೊದಲು. ಯಾಕಂದ್ರೆ ನಿರ್ಗುಣ ಯೋಗ ತಿಳಿದಿಲ್ಲ, ಈಗ ಸಗುಣ ಯೋಗಕ್ಕೆ ಬಂದಿದ್ದೇವೆ. ಚಿತ್ತಶುದ್ಧಿಯೇ ನಿನ್ನ ಮುಖ್ಯ ಗುರಿಯಾಗಿರಬೇಕು. ನಿನ್ನ ಚಿತ್ತಶುದ್ಧಿ ಆಗಬೇಕಾದ್ರೆ ಇವೆರಡು ಸಮಾನ ಆಗಬೇಕು. ಸ್ತುತಿ ನಿಂದೆ ಎರಡು ಸಮಾನ ಆಗಬೇಕು. ಆವಾಗ ನಿನ್ನ ಚಿತ್ತಶುದ್ಧಿ ಆಗುತ್ತದೆ ಅನ್ನುವುದು ಈ ನುಡಿಯ ಅಭಿಪ್ರಾಯ. ಮತ್ತೇನಿಲ್ಲ, ಮುಂದಿನ ನುಡಿಗೆ ಹೋಗೋಣ. ಇದು ಸಕಲ ಸಜ್ಜನರಿಗೆ ಒಪ್ಪುವಂತಹ ಸಾಧನೆ ಅಂತ ಅಭಿಪ್ರಾಯ. ಇನ್ನೊಂದು ಮುಂದಿನ ನುಡಿ ಸ್ವಲ್ಪ ನೋಡ್ಕೊಂಡು ಓದ್ರಿ, ಪುಸ್ತಕ ಇದ್ದವರು. ಧನ ಧಾನ್ಯ ಸುತ ಮಿತ್ರ ವನಿತಾದಿ ಹಾನಿಯೋಳ್ ಇನ್ನಿತರ ಆಗಮನದೊಳಗೆ ತನ್ನ ಮನಕ್ಕೆ ವಿಕೃತಿ ದೋರದಿರಲ್ ಅದೇ ಧೃತಿ ಎಂದು ವನಿತೆ ನೀನು ಅವಧರಿಸು ಒಲವಿಂದ. ಇಲ್ಲೊಂದು ಶಬ್ದ ತಿದ್ದಿದ್ದೇನೆ ಅಂದ್ರೆ ಮೂಲ ಗ್ರಂಥದಲ್ಲಿ ಇದೆ. ನೀ ಅನ್ನುವ ಅಕ್ಷರಕ್ಕೆ ಒತ್ತು ಬಿದ್ದಿರಲಿಲ್ಲ. ಇನ್ನಿತರ ಅಲ್ಲಿ ನೀ ಅನ್ನುವ ಅಕ್ಷರಕ್ಕೆ ಒತ್ತು ಬಿದ್ದಿರಲಿಲ್ಲ. ಮೂಲ ಪುಸ್ತಕ ಯಾರ ಹತ್ತಿರ ಇದೆ ಅವರಿಗೆ ಇದನ್ನ ಹೇಳೋದು ಹೊಂತದೆ. ಮೂಲ ಪುಸ್ತಕ ಅದ್ರ ವಿವರಣೆ ಮಾಡಿದ ಮೇಲೆ ನಿಮಗೆಲ್ಲ ಗೊತ್ತಾಗ್ತದೆ. ಇನ್ನು 30 ನೋಡ್ರಿ, ಪದಚ್ಛೇದ. ಧನ ಧಾನ್ಯ ಸುತ ಮಿತ್ರ ವನಿತಾದಿ ಹಾನಿಯೋಳ್ ಇನ್ನಿತರ ಆಗಮನದೊಳಗೆ ತನ್ನ ಮನಕ್ಕೆ ವಿಕೃತಿ ದೋರದಿರಲ್ ಅದೇ ಧೃತಿಯು ಎಂದು ವನಿತೆ ನೀನು ಅವಧರಿಸೋ ಒಲವಿಂದೆ. ವನಿತೆ ಎಲೈ ಮೈತ್ರೇಯಿಯೇ, ಧನ ಧಾನ್ಯ ಆಯಿತು, ಭಾಳ ಹಣ ಹಾಳಾಗಿ ಹೋಗೈತಿ. ಏನೋ ಕಳ್ಳರು ಕತ್ಕೊಂಡು ಹೋದ್ರು, ಏನಾಯಿತು ಆಗಿ ಹೋಗೈತಿ. ಧಾನ್ಯ ಅದು ಏನೋ ಆಗಿ ಕೊಳತರ ಹೋಗಿರ್ಬೋದು, ನೀರು ಹತ್ತೆ, ಅಥವಾ ಯಾರಾದರೂ ಕಳ್ತನಾರ ಮಾಡಿರ್ಬೋದು, ಏನಾದರೂ ಆಗಿರ್ಬೋದು. ಧನ ಧಾನ್ಯ ಸುತ, ಅಕಸ್ಮಾತ್ ಮಗನಿಗೆ ಅಪರಿಹಾರ್ಯವಾದ ರೋಗ ರುಜಿನ ಬಂದಿರಬಹುದು. ಮಿತ್ರ, ಪ್ರಾಣಕ್ಕೆ ಪ್ರಾಣವನ್ನು ಕೊಡುವಂತಹ ಮಿತ್ರ.
ಸುಖ ದುಃಖೇ ಸಮಂ ಕ್ರಿಯಂ ಯತ್ತತ್ ಮಿತ್ರ ಲಕ್ಷಣಂ. ಸುಖದಲ್ಲಿಯೂ ದುಃಖದಲ್ಲಿಯೂ ಸಮಾನ ಭಾಗಿಯಾಗುವವನು ಗೆಳೆಯ. ಸುಖ ಬಂದಾಗ ಭಾಳ ಜನ ಗೆಳೆಯರಿದ್ದಾರೆ, ಬಡತನ ಬಂದಾಗ ಭಾಳ ಜನ ಸಮೀಪ ಇದ್ದವರು ದೂರ ಹೋಗ್ತಾರೆ. ಆದ್ರೆ ನಿಜವಾದ ಮಿತ್ರನ ಲಕ್ಷಣ ಏನು ಅಂದ್ರೆ, ಸುಖ ಬರಲಿ ಗೆಳೆಯನಿಗೆ, ದುಃಖ ಬರಲಿ ಎಲ್ಲರನ್ನೂ ಹಂಚಿಕೊಳ್ಳುವ ಸ್ವಭಾವ ಯಾವನಿಗೆ ಇದೆಯೋ ಅವನನ್ನು ಸನ್ಮಿತ್ರ ಅಂತ ಕರೀತದೆ ಶಾಸ್ತ್ರ. ಅಂತಹ ಮಿತ್ರನಿಗೆ ಏನಾದರೂ ಅಪಾಯ ಆಗಿರ್ಬೋದು. ಸುತ ಮಿತ್ರ, ವನಿತಾದಿ, ಆದಿಪದ ಒಂದು ಹಾಕ್ಯಾರ ಇಲ್ಲಿ, ವನಿತಾದಿ ಆದಿಪದ್ಯದಿಂದ. ಹಾನಿಯೋಳ್, ಈ ಹಾನಿಯಲ್ಲಿ ಇನ್ನಿತರ ಆಗಮನದೊಳಗೆ, ಇನ್ನಿತರ ಆಗಮನದೊಳಗೆ ಇದಕ್ಕಿಂತಲೂ ಹೆಚ್ಚಾಗಿರುವ ಕಷ್ಟ ಕೋಟಲೆಗಳು ಆಗಿರ್ಬೋದು ತನ್ನ ಸಂಸಾರದಲ್ಲಿ. ಇನ್ನಿತರ ಬೀಗರು ಬಿದ್ರು ಇತ್ಯಾದಿ ಎಲ್ಲ ಕೂಡಿಸಿಕೊಡ್ರಿ. ಇನ್ನಿತರ ಆಗಮನದೊಳಗೆ ತನ್ನ ಮನಕ್ಕೆ ವಿಕೃತಿ ದೂರದಿರಲ್ಲ. ಇಲ್ಲಿ ಮನಸ್ಸು ವ್ಯಗ್ರ ಆಗಬಾರ್ದು, ಮನಸ್ಸ ವ್ಯಗ್ರ ಆಗಬಾರ್ದು. ಯಾಕೆ ಆಗಬಾರ್ದು ಅಂದ್ರೆ, ಇವು ಸಾಧಕ ಪಥದಲ್ಲಿದ್ದಾನೆ. ಪ್ರತಿಯೊಬ್ಬನೂ ಪ್ರಾರಬ್ಧ ಕರ್ಮವೆಂಬುವ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಯಾವ ಸಮಯಕ್ಕೆ ಏನು ಆಗಬೇಕೋ ಅದು ಆಗುತ್ತಲೇ ಇರುತ್ತದೆ. ಈಗ ನಾವು ಮನಸ್ಸಿನಾಗ ವಿಕಾರ ಹೊಂದಿರೋದೇನಾದ್ರು ಶುದ್ಧ ಕಥೆನ? ಆಗೋದಿಲ್ಲಲ್ಲ. ಮತ್ತು ಮನಸ್ಸಿನಾಗ ಯಾಕೆ ವಿಕಾರ ಹೊಂದಬೇಕು? ಹಣ ಹೋಯ್ತಾ? ಹೋಯ್ತು. ಧನಧಾನ್ಯ ಕಾಳು ಕಡಿ ಬೆಂಕಿ ಬಿದ್ದು ಹೋದವ? ಹೋಯ್ತು. ಅಥವಾ ಪ್ರಳಯ ಭೂಕುಸಿತರ ಆಯ್ತಲ್ಲ, ಭೂಕಂಪನ ಆಯ್ತಾ? ಹೋದವ. ಏನು ಆದ್ರೆ ಅನ್ನೋದು ಪ್ರಾರಬ್ಧಕ್ಕೆ ಇದು ಮೀಸಲ. ಅವರವರ ಪ್ರಾರಬ್ಧ ಹೇಗಿದೆಯೋ ಹಾಗೆ ಲೋಕದ ವ್ಯವಹಾರ ನಡೀತಾ ಇರ್ತದೆ. ಪ್ರಪಂಚ ಪ್ರಾರಬ್ಧಕ್ಕೆ ಅಧೀನ. ನಾ ಆಗಾಗ ಹೇಳ್ತಿರ್ತೇನೆ ಈ ಮಾತನ್ನು. ಪ್ರಯತ್ನ, ಅಧ್ಯಾತ್ಮ ಪ್ರಯತ್ನಕ್ಕೆ ಅಧೀನ. ಪ್ರಪಂಚ ನೀ ಏನು ಮಾಡಿದ್ರು ಶುದ್ಧ ಆಗೋದ ಅಲ್ಲ. ಅದ ವಿಷಮ ಸಂಸಾರ ಮೊದಲು ಹೇಳ್ಕೊಂಡು ಬಂದ, ಅದು ಪ್ರಾರಬ್ಧಕ್ಕೆ ಅಧೀನ. ಈ ಅಧ್ಯಾತ್ಮ ತತ್ವ ಏನಿದೆಯಲ್ಲ, ತಿಳಿಯುವ ಮಾರ್ಗ, ಇದು ಪ್ರಯತ್ನಕ್ಕೆ ಅಧೀನ. ಇಲ್ಲಿ ಏನು ಮಾಡ್ತೇವೆ? ಕೇವಲ ಪ್ರಯತ್ನ, ಕೇವಲ ಪ್ರಾರಬ್ಧ ಹೇಳೋದಿಲ್ಲ. ಪ್ರಪಂಚದಲ್ಲಿ ಪ್ರಯತ್ನ 7 ಭಾಗ ಇದೆ. 1 ರೂಪಾಯಿದಾಗ 16 ಭಾಗ ಮಾಡ್ರಿ. ಪ್ರಾರಬ್ಧ 8 ಭಾಗ ಇದೆ. 1 ಭಾಗ ಕಡಿಮೆ ಇದೆ, 1 ಭಾಗ ಹೆಚ್ಚಿದೆ, 9 ಭಾಗ ಮಾಡ್ರಿ. ಪ್ರಾರಬ್ಧ 9 ಭಾಗ, ಪ್ರಯತ್ನ 7 ಭಾಗ. ನಿಮ್ಮ ಪ್ರಯತ್ನದಂತೆ ನಿಮ್ಮ ಸಂಸಾರ ಆಗೈತೆ ಅಂತ ಯಾರು ಒಬ್ಬರಾರ ಹೇಳ್ರಿ ನೋಡೋಣ. ನಿಮ್ಮ ಇಚ್ಛೆಯಂತೆ ನಿಮ್ಮ ಸಂಸಾರ ಆಗಿದೆಯೋ ಹೇಗೆ? ನಿಮ್ಮ ಪ್ರಯತ್ನಕ್ಕೆ ಅಧೀನವಾಗಿ ನಿಮ್ಮ ಸಂಸಾರ ಶುದ್ಧ ಆಗಿದೆಯೋ ಹೇಗೆ? ಈ ಪ್ರಶ್ನೆ ನಮಗೆ ನಾವು ಮಾಡಿಕೊಳ್ಳೋಣ. ಆಗಿಲ್ಲ. ನಮ್ಮ ಅಪ್ಪ ಮಾಡಿದ ಶುದ್ಧ ಮಾಡ್ಬೇಕಿದನಂತ ಅವ ಹಾದ, ಅವ್ರ ಅಪ್ಪ ಮಾಡಿದ ಅವ ಹಾದ, ಅವ್ರ ಅಪ್ಪ ಮಾಡಿದ ಅವ ಹಾದ, ಇವನು ಶುದ್ಧ ಮಾಡಕ್ಕೆ ನಿಂತಾನೆ. ಇವನಿಂದರೆ ಆಗ್ತತೇನಂದ್ರೆ ಇವನಿಂದಲೂ ಆಗೋದಿಲ್ಲ. ಹೀಗಿರುವಾಗ ಇದು ನಮ್ಮ ಅಧೀನದಲ್ಲಿದೆ ಏನು? ಪ್ರಪಂಚದ ವ್ಯವಹಾರ ನಮ್ಮ ಅಧೀನದಲ್ಲಿದೆ ಏನು? ದುಡಿಯುವುದಷ್ಟು ಕರ್ತವ್ಯ ದುಡಿ. ಆದರೆ ಇದಕ್ಕೆ ಬರುವ ಸುಖ ದುಃಖ ಮಾನ ಅಪಮಾನ ಮರಣ ರೋಗ ರುಜಿನ, ಇನ್ನು ಅಪತ್ಯಜನ್ಯ ಕಾಯಿಲೆ ಒಂದಷ್ಟು, ಕರ್ಮಜನ್ಯ ಕಾಯಿಲೆ ಒಂದಷ್ಟು ಅಂತ ಭಾಗ ಮಾಡಿದ್ದೇವೆ ರೋಗಗಳಲ್ಲಿ. ಅಪತ್ಯಜನ್ಯ ಮಾಡಿಕೊಂಡಿರೋದು ನಿನ್ನ ಅಪರಾಧ. ಕುಡಿಬಾರ್ದು ಕುಡಿದು, ತಿನ್ನಬಾರ್ದು ತಿಂದು, ಹೋಗಬಾರ್ದು ಜಾಗಕ್ಕೆ ಹೋದಿ, ಅದೆಲ್ಲ ಮಾಡಿದ್ರೆ ನಿನ್ನ ಅಪರಾಧ. ಪರಂತು ನೀನು ಸರಿಯಾದ ದಾರಿಯಲ್ಲಿ ಇದ್ದು ಕಷ್ಟ ಕೋಟಲೆಗಳು ಬಂದಾಗ, ಹೀಗೆ ಹಾನಿ ಮೊದಲಾದವುಗಳು ಉಂಟಾದಾಗ ಮನಸ್ಸಿಗೆ ವಿಕಾರ ಉಂಟಾಗಬಾರ್ದು ಅನ್ನೋದೇನು ಹೇಳ ಹೊರಟಿದ್ದಾರೆ ನೋಡ್ರಿ. ಧನ ಧಾನ್ಯ ಸುತ ಮಿತ್ರ ಆಯ್ತಲ್ಲ, ಶಬ್ದಾರ್ಥವೆಲ್ಲ. ಮಿತ್ರ ಅಂದ್ರೆ ಗೆಳೆಯ. ವನಿತಾದಿ ಶಬ್ದಕ್ಕೆ ಇನ್ನೊಂದಿಷ್ಟು ಹಾಕಿರು. ವನಿತಾದಿ ಇಲ್ಲಿ ಬಂಧು ಬಾಂಧವರಿಗೆ ಸಂಬಂಧಪಟ್ಟದ್ದು, ಅಕ್ಕ ತಂಗಿ ಅಣ್ಣ ತಮ್ಮ ಇತ್ಯಾದಿ. ವನಿತಾದಿ ಹಾನಿಯೋಳು ಇನ್ನಿತರ ಆಗಮನದೊಳಗೆ. ಇನ್ನಿತರ ನಿಕಾರಕ್ಕೊಂದು ಒತ್ತು ಹಾಕಿದ್ದೇನೆ ಅಂತ ಹೇಳಿ ನಾನು ಮೂಲ ಪುಸ್ತಕದಲ್ಲಿ. ಇನ್ನಿತರ ಆಗಮನದೊಳಗೆ, ಇಲ್ಲಿ ಹಾನಿಯಾದಾಗ ಮನುಷ್ಯನಿಗೆ ಖೇದ ಉಂಟಾಗ್ತದೆ, ಪ್ರೀತಿ ಉಂಟಾಗೋದಿಲ್ಲ.
ಮನುಷ್ಯ ಹಾನಿಯಾಗೈತೆ. ಹಾನಿಯಾದ ಸಂದರ್ಭದಲ್ಲಿ ಪ್ರೀತಿ ಏನಾರ ಉಂಟಾಗಕ್ಕೆ ಜಾಗತ್ತೇನೋ ಇಲ್ಲ. ಖೇದ ಉಂಟಾಗ್ತದೆ. ಆ ಖೇದವು ಉಂಟಾಗಬಾರ್ದಂತ ಇವ್ರು ಹೇಳಕ್ಕೆ ಹೊಂಟಿದ್ದಾರೆ, ಮತ್ತೇನಿಲ್ಲ. ಇನ್ನಿತರ ಆಗಮನದೊಳಗೆ ಮನಕ್ಕೆ ವಿಕೃತಿ ದೋರದಿರಲ್. ಮನಸ್ಸು ವಿಕಾರವಾಗದೆ ಹೋದರೆ, ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಹೇಳಿಕೊಳ್ಳುವುದೇ ಮನಸ್ಸಿನ ಸ್ವಭಾವ. ಅಲ್ಲಿ ಸ್ವಲ್ಪ ಹಾನಿಯಾದಾಗ ಏನಾಗ್ತತಿ, ಮನಸ್ಸು ವ್ಯಾಗ್ರ ಆಕತಿ. ಹಿಂಗ್ಯಾಕಾಯ್ತು, ಹಿಂಗಾಗಬಾರ್ದಾಗಿತ್ತು, ನಾನು ಸರಿಯಾದ ಮಾರ್ಗದಲ್ಲಿ ಬಂದೀನಿ, ಹೀಗ್ಯಾಕಾಯಿತು ಅನ್ನುವುದು ವ್ಯಗ್ರ. ಇವ ಅದನ್ನೂ ಮಾಡಿಕೊಳ್ಳಬಾರ್ದು. ಸಾಧಕನಾದವ ಸಾಧನ ಪಥದಲ್ಲೇ ಭಾಳ ಕೆಲಸ ಇದೆ ನಿಮಗೆ. ಮುಕ್ತನಾಗಕ್ಕೆ ಏನೂ ಪ್ರಯತ್ನ ಮಾಡಬೇಡ್ರಿ. ಅಲ್ಲೇನೈತಿ ಕೆಲಸ? ಮೋಕ್ಷ ಹೊಂದೋದಕ್ಕೆ ಏನೇನು ಕೆಲಸ ಇಲ್ಲ. ಚಿತ್ತ ಶುದ್ಧಿ ಆಯಿತು, ಒಂದೇ ಒಂದು ಕ್ಷಣದಲ್ಲಿ ಆತ್ಮ ಸಾಕ್ಷಾತ್ಕಾರ. ಗುರುಗಳು ಹೇಳ್ತಾರೆ ತತ್ವಮಸಿ ಅಂತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಇವ ಅಂತಾನೆ. ಇಷ್ಟ ಚಿತ್ತ ಶುದ್ಧಿ ಆದರೆ. ಆಗದಿದ್ರೆ ಮಾತ್ರ ನಾ ಹೆಂಗೆ ಬ್ರಹ್ಮಕ್ಕೇನೆ ಅದು ಇದು ಎಲ್ಲ ಶುರು ಆಗ್ತದೆ. ಚಿತ್ತ ಶುದ್ಧಿ ಆಯಿತು. ಚಿತ್ತ ಶುದ್ಧಿಗೆ ಇದು ಕಾರಣ ಈಗ ಹೇಳಕ್ಕೆ ಹೊರಟದ್ದು. ಧನ ಧಾನ್ಯ ಸುತ ಮಿತ್ರ ವನಿತಾದಿ ಇನ್ನಿತರ ಆಗಮನದಳು ಇನ್ನೂ ಏನೇನೋ ಬರ್ತಾವೆ ಲೋಕದಲ್ಲಿ. ಅಂತಹ ಸಂದರ್ಭದಲ್ಲಿ ಮನಕ್ಕೆ ವಿಕೃತಿ ತೋರದಿರಲ್, ಮನಸ್ಸಿಗೆ ವಿಕಾರವು ತೋರದೆ ಹೋದರೆ ಅದೇ ಧೃತಿ ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನಂ. ಇಲ್ಲಿ ಭಾಳ ಧೈರ್ಯ ಬೇಕು. ಪ್ರಪಂಚದ ವ್ಯವಹಾರದಲ್ಲಿ ಎಷ್ಟು ಧೈರ್ಯ ಇದೆಯೋ ಅದ್ರ 10 ಪಟ್ಟು ಧೈರ್ಯ ಬೇಕಿಲ್ಲಿ. ಯಾಕಂದ್ರೆ ಇಲ್ಲಿ ಮನಸ್ಸು ಅಲಗಾಡಬಾರ್ದು. ಲೋಕದ ವ್ಯವಹಾರದಲ್ಲಿ ಸಿಲುಕಿಕೊಂಡು ಮನಸ್ಸು ಅಲುಗಾಡಬಾರ್ದು. ಅವಾಗ ಸಾಧಕ ಆಗ್ತಾನಲ್ಲದೆ ಹಂಗ ಸುಮ್ಮನೆ ಸಾಧಕ ಆಗೋದಿಲ್ಲ ಅನ್ನೋ ಅಭಿಪ್ರಾಯ. ಆಯಿತು, ವಿಕೃತಿ ದೋರದಿರಲ್ಲ. ಅದೇ ಧೃತಿಯೆಂದು ವನಿತೆ, ಅದುವೇ ಧೈರ್ಯವೆಂದು ವನಿತೆ. ನೀನು ಅವಧರಿಸು ಒಲವಿಂದೆ. ನೀನು ಮನಸ್ಸಿನಲ್ಲಿ ಈ ವಿಷಯವನ್ನು ಧಾರಣೆ ಮಾಡು. ಮೈತ್ರೇಯಿ ಕೃತ್ಯಕೃತ್ಯಾಗಿ ಹೋಗ್ಯಾಳ. ಯಾಕೆಂದ್ರೆ ನೆಪ ಆಗಿಟ್ಕೊಂಡು ನಿಮಗೆ ಎಲ್ಲರೂ ಹೇಳುವಂತಹ ಮಾತಿದು. ಮುಂದಿನ ನುಡಿ ನೋಡ್ರಿ, ಆಗಲೇನಿಲ್ಲ ದೇಹ, ಅದನ್ನು ಇಲ್ಲಿ ಜೋಡಿಸಿ ಮೇಲೆ ನಾನು ಕೆಳಗೂ ಕೂಡ ಅದು ಹೊಂತತಿ. ಪಗೆ ಕೆಳೆ ಸತಿ ಸುತಾದಿಗಳಲ್ಲಿ ಕ್ಲೇಶಗಳು ಒಗೆಯೇ ರಕ್ಷಿಪೆನು ಎಂಬಿ ಮತಿ ತನ್ನ ಬಗೆಯೊಳು ಉದಿಸಲು ದಯೆಯು ಎಂದು ತಿಳಿ ನೀನು ನಗೆ ಮೊಗದ ಅರಸಿ ಸಂತಸದಿಂದೆ. ಮೈತ್ರೇಯಿ ಮ್ಯಾಲ ಹೇಳಿದಂತೆ ಧೈರ್ಯವಂತೆಯೇ, ಏನು ಸಮಸ್ಯೆ ಇಲ್ಲದ್ರ. ಅಷ್ಟೇ ಅಲ್ಲ, ಬಹಳಷ್ಟು ವಿನಯವಂತೆ. ಯಾವಾಗಲೂ ಹಸನ್ಮುಖಿಯಾಗಿ ಕುಳಿದು ಕೇಳುತ್ತಿದ್ದಾಳೆ. ನಗೆ ಮುಖದ ಅಂತ ಬರ್ತಾರೆ ಸ್ಪಷ್ಟವಾಗಿ. ನಗೆ ಮುಖದ ಅರಸಿ ಅಂತಾರೆ. ಮತ್ತು ಗುರುಗಳ ಪ್ರೀತಿಗೆ ಆಕೆ ಎಷ್ಟು ಪಾತ್ರ ಆಗಿರ್ಬೋದು ಅಂತ ಬಾಯಿ ತುಂಬ ಹೊಗಳಬೇಕಾದ್ರೆ ಗುರುಗಳ ಪ್ರೀತಿ ಆಕೆ ಮೇಲೆ ಎಷ್ಟೊಂದು ಇರ್ಬೋದು. ಯಾಕೆ ಪ್ರೀತಿ ಮಾಡಿರು? ಆಕೆ ಲೌಕಿಕವನ್ನು ತ್ಯಾಗ ಮಾಡಿ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಇಚ್ಛೆಯುಳ್ಳವಳಾಗಿ, ನೀನು ಏನನ್ನು ತಿಳಿದಿದ್ದೀಯೋ ಅಥವಾ ಏನನ್ನು ಪಡೆಯುವುದಕ್ಕೆ ಹೊರಟಿದ್ದೀಯೋ ಅದನ್ನು ನನಗೆ ಕೃಪೆ ಮಾಡು, ಅದನ್ನು ನನಗೆ ತಿಳಿಸಿಕೊಡು ಅಂತ ಪ್ರಾರ್ಥನೆ ಮಾಡಿದಳಲ್ಲ. ಅದಕ್ಕಾಗಿ ನಗೆ ಮೊಗದ ಅರಸಿ, ನಗೆ ಮುಖದ ಸತಿಯಿಡಿ ಅಂದಂಗಿದು, ನಗೆ ಮೊಗದ ಅರಸಿ. ಬಗೆ ಈ ದಯ ಅನ್ನೋ ಗುಣ ಅಷ್ಟು ಸುಲಭಿಲ್ಲ ಮಾರಾಯರ. ನಮಗೆ ಯಾವಾರ ಏನಾರ ಒಂದಿಷ್ಟು ಅನ್ಯಾಯ ಮಾಡಿದ್ದ, ವೈರಿ ಆಗಿದ್ದ ಅಂದರೆ ಯಾವಾಗ ಹಾಳಾಗಿ ಹೋದಾನು ಅಂತೀವಿ. ಅವ ಯಾವಾಗ ಹಾಳಾಗಿ ಹೋದಾನಂತ ಮನಸ್ಸು ಅಂದ ಬಿಡ್ತದೆ. ಇವ್ರು ಬರೀತಾರೆ ದಯಾವಂತನು ಹೇಗೆ ಇರುತ್ತಾನೆ ಅನ್ನೋದನ್ನ ಇವ್ರು ಬರೀತಾರೆ. ಪಗೆ ಅಂದ್ರೆ ವೈರಿ, ಕೆಳೆ ಅಂದ್ರೆ ಗೆಳೆಯ. ಪಗೆ ಕೆಳೆ ಸತಿ ಸುತಾದಿಗಳಲ್ಲಿ ಒಂದು ಮತ್ತು ಆದಿಪದ ತಗೊಂಡ್ರು, ಹೆಂಡ್ರು ಮಕ್ಕಳು ಬಂಧು ಬಾಂಧವರು ಗೃಹಸ್ಥರಿಗೆ ಹೊಂದುಗಡೆ ಆಗುವಂಥದ್ದು ಅಂತ ಮೊದಲು ಚರ್ಚೆ ಮಾಡ್ಕೊಂಡು ಬಂದಿದ್ದೇವ್ರಿ. ಸತಿ ಸುತಾದಿಗಳಲ್ಲಿ ಕ್ಲೇಶಗಳು ಬಗೆಯೇ ಕಷ್ಟಗಳು ಬಂದದ್ದೇ ಆದರೆ, ಮೇಲೆ ನುಡಿಯಾಗಿ ಏನು ಹೇಳಿದ್ರು, ಸ್ತುತಿ ನಿಂದೆಗಳು ಅದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾದದ್ದು ಅಂತೇಳಿದ್ರು. ಅಲ್ಲಿ ನಿಮ್ಮ ಸ್ತುತಿ ಬರಲಿ ನಿಂದೆ ಬರಲಿ ಸಮಾನವಾಗಿ ವರ್ತಿಸಬೇಕು ಅನ್ನೋ ಸಂದರ್ಭಕ್ಕೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು ಅಂತ ಜೋಡಿಸ್ತೀವಿ. ಅಲ್ಲಿ ಇಲ್ಲಿ ಏನಂತಾರೆ,
ಇವನಲ್ಲಿ ದಯ ಅನ್ನುವ ಗುಣ ಇರಬೇಕು. ಬಗೆ ಹೇಳಿದ್ದೆಲ್ಲ ಶಬ್ದದ ಅರ್ಥ. ಗೆಳೆ ಒಬ್ಬ ವೈರಿ, ಒಬ್ಬ ಗೆಳೆಯ, ಧರ್ಮಪತ್ನಿ, ಹಾಗೆ ಸುತ ಮೊದಲಾದಂಥ ಬಂಧು ಬಾಂಧವರು, ಮಗ ಮೊದಲಾದ ಬಂಧು ಬಾಂಧವಗಳಲ್ಲಿ ಕ್ಲೇಶಗಳು ಒಗೆಯೇ, ಕಷ್ಟಗಳು ಪ್ರಾಪ್ತವಾದಾಗ ರಕ್ಷಿಪೆನು ಎಂಬಿ ಮತಿ, ಅವರನ್ನು ರಕ್ಷಣೆ ಮಾಡುತ್ತೇನೆ ಅಂತ ಅಲ್ಲಿ ಪ್ರಯತ್ನ ಮಾಡಬೇಕು. ವೈರಿ ಆಗಿರಬಹುದು ಅಥವಾ ಗೆಳೆಯ ಆಗಿರಬಹುದು. ವೈರಿಗೆ ಕಷ್ಟ ಬಂದಾಗಲೂ ಕೂಡ ಅವನನ್ನು ಕಷ್ಟದಿಂದ ಪರಿಹಾರ ಮಾಡುತ್ತೇನೆ ಅನ್ನೋ ಭಾವ ಬೇಕು. ನೋಡೋಣ ಮುಂದೆ ಕತೆ ಗೀತೆ ಏನು ಬರ್ತದೆ ನೋಡೋಣ. ರಕ್ಷಿಪೆನು ಎಂಬಿ ಉಳಿದದಂತೂ ಬಂಧು ಬಾಂಧವರಲ್ಲಿ ಆ ಬುದ್ಧಿ ಇದ್ದೇ ಇದೆ. ಆದ್ರೆ ವೈರಿಯಲ್ಲಿಯೂ ಕೂಡ ಆ ಬುದ್ಧಿ ಬರಬೇಕು, ಅದು ಬಹಳ ಮುಖ್ಯ ಇದೆ. ಬಗೆ ಕೆಳೆ ಸತಿ ಸುತಾದಿಗಳಲ್ಲಿ ಕ್ಲೇಶಗಳು ಒಗೆಯೇ ರಕ್ಷಿಪೆನು, ಇವರನ್ನು ನಾನು ರಕ್ಷಣೆ ಮಾಡುತ್ತೇನೆ, ಸಾಧ್ಯವಾದ ಮಟ್ಟಿಗೆ ಸಹಾಯ ಮಾಡೋದು ಅವರಿಗೆ. ಮತಿ ಇಂತಹ ಬುದ್ಧಿ ತನ್ನೊಳು, ತನ್ನ ಬಗೆಯೊಳು, ತನ್ನ ಅಂತರಂಗದಲ್ಲಿ, ತನ್ನ ಸೂಕ್ಷ್ಮ ಶರೀರದಲ್ಲಿ, ತನ್ನ ಭಾವನೆಯಲ್ಲಿ ಬಗೆಯೊಳು ಉದಿಸಲ್ ಉಂಟಾಗಲು ಅದು ದಯೆಯು ಎಂದು ತಿಳಿ ನೀನು. ನಗೆ ಮೊಗದ ಅರಸಿ ಅಂತ ಮೊದಲೇ ಹೇಳಿದೇನು, ಅದನ್ನು ದಯೆ ಎಂದು ಸಂತಸದಿಂದ ನೀನು ತಿಳಿ. ಈ ಗುಣವನ್ನು ದಯಾಗುಣ ಅಂತ ಕರೀತಾರೆ, ಇದನ್ನು ನೀನು ತಿಳಿ. ಸಾಧಕನಾದವನಿಗೆ ವೈರಿಯಲ್ಲಿ ಕಷ್ಟ ಬಂದಾಗಲೂ ಕೂಡ ಅದರಿಂದ ಅವನು ದಾಟಿಸ್ತೇನೆ ಅನ್ನುವಂಥ ಬುದ್ಧಿ ಇದ್ರೆ ಮಾತ್ರ ಅವನು ಸಾಧಕ ಅಕ್ಕನ್ನಂಥದ್ದು ಶಾಸ್ತ್ರ. ನಾವೆಲ್ಲೇ ಮತ್ತು ನಾವೆಲ್ಲಿ ಅನ್ನೋದು ನಮ್ಮನ್ನು ನಾವು ಅವಲೋಕನೆ ಮಾಡಬೇಕು, ಇಷ್ಟ ಮತ್ತೇನಿಲ್ಲ. ಅವನು ಎಲ್ಲಿ, ನಾವು ಎಲ್ಲಿ ಅವಲೋಕನೆ ಮಾಡಬೇಕು. ಅಂದ್ರೆ ಸಾಧನ ಪಥದಲ್ಲಿ ಸಾಕಷ್ಟು ಕಷ್ಟಗಳಿದಾವೆ ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ. ಸಾಧನ ಪಥದಲ್ಲಿ ಭಾಳ ಕಷ್ಟ ಇದ್ದಾವೆ. ಅದಕ್ಕಾಗಿ ಕ್ಲೇಶಗಳು ಬಗೆಯೇ, ಈ ರೀತಿಯಾಗಿ ಕ್ಲೇಶಗಳು ಬಂದಾಗ ಎಲ್ಲರನ್ನೂ ಉದ್ಧಾರ ಮಾಡ್ತೇನೆ ಅನ್ನುವ ಸದ್ಬುದ್ಧಿ ಅವನಲ್ಲಿ ಬಂತಂದ್ರೆ ಅವನು ಸಾಧಕ ಆಗ್ತಾನೆ, ಗುರಿ ಮುಟ್ತಾನೆ, ಚಿತ್ತ ಶುದ್ಧಿ ಆಗ್ತದಂತೆ. ಇಷ್ಟದರ ಅಭಿಪ್ರಾಯ, ಮತ್ತೇನು ಹೆಚ್ಚಿಗೆ ವಿವರಣೆ ಮಾಡೋದು ಬೇಡ. ಉದಾಹರಣೆಗೆ ಧರ್ಮರಾಜನ ಒಬ್ಬನ ಬೇಕಾದ್ರೆ ತಗೊಳ್ರಿ. ಧರ್ಮರಾಜ ಅಜಾತ ಶತ್ರು, ಅವನಿಗೆ ಅಜಾತ ಶತ್ರು ಅಂತ ಕರೆದಾರೆ. ಅವನಿಗೆ ವೈರಿಗಳೇ ಇಲ್ಲ. ಯಾರಿಗೆ ಅಜಾತ ಶತ್ರು ಅಂತಾರೆ? ಯಾವನಿಗೆ ವೈರಿಗಳು ಹುಟ್ಟಿಯೇ ಇಲ್ಲವೋ ಅವನು ಅಜಾತ ಶತ್ರು. ಕೌರವ ದುರ್ಯೋಧನ ಸಾಕಷ್ಟು ಕಷ್ಟ ಕೊಟ್ಟ, ಆದರೂ ಧರ್ಮರಾಜ ಅವನನ್ನು ವೈರಿ ಅಂತ ಕಾಣಲೇ ಇಲ್ಲ ಮರಾಯ. ತಮ್ಮಂತ ನೋಡಿದ. ಚಿತ್ರರಥ ಗಂಧರ್ವ ಪಿಚಂಡಿ ಕಟ್ಟಿಕೊಂಡು ಎಳ್ಕೊಂಡು ಹೋದಾಗಲೂ ಕೂಡ, ಕತೆ ಅಂತ ಹೇಳಿ ಆಗೈತೆ, ಅದನ್ನು ಸುಮ್ಮನೆ ನೆನಪು ಮಾಡ್ತೇನೆ. ಎಳ್ಕೊಂಡು ಹೋದಾಗಲೂ ಕೂಡ ಭೀಮಾರ್ಜುನಿಗೆ ಹೇಳ್ದ, ಬಿಡಿಸ್ಕೊಂಬರ್ರಿ ಅವನು. ಅವ್ರು ಭೀಮಂದ ಔಷಧ ಇಲ್ಲದೆ ರೋಗ ಗುಣ ಆಗ್ತತಿ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಅವನು ನಮ್ಮ ಕಡು ವೈರಿ, ಹಾಳಾಗಿ ಹೊಂಟಿದಾನು, ಹೋಗಲಿ ಬಿಡುವ ಅಂತ. ಧರ್ಮರಾಜ ಆಗ ಹೇಳುವ ಮಾತೊಂದು ನೆನಪಾಗ್ತದೆ, ನಿನಗೆ ಇಷ್ಟೊಂದು ತಿಂದು ಸುಮ್ಮನೆ ಬೀಳುವುದಷ್ಟೇ ಗೊತ್ತತಿ, ಕುಲದ ಮರ್ಯಾದೆ ಗೊತ್ತಿಲ್ಲ ನಿನಗಂತ. ಕುಲದ ಮರ್ಯಾದೆ ಗೊತ್ತಿಲ್ಲ. ಕುರುಕುಲದ ಒಬ್ಬ ಹೆಣ್ಣು ಮಗಳನ್ನು ಯಾವನೋ ಎಳೆದುಕೊಂಡು ಹೋಗುತ್ತಿದ್ದುದನ್ನು ನೋಡಿ ಅಥವಾ ಕೇಳಿ ಬಿಡಿಸಿಕೊಂಡು ಬರುವ ಯೋಗ್ಯತೆ ಇದ್ದು ಬಿಡಿಸಿಕೊಂಡು ಬರದೇ ಇಲ್ಲಿಯೇ ಇದ್ದದ್ದೇ ಆದರೆ ಅವನು ಮನುಷ್ಯನೇ ಅಲ್ಲ. ಧರ್ಮರಾಜ, ಹೋಗ್ರಿ, ಇಬ್ರು ಹೋಗ್ರಿ, ಭೀಮಾರ್ಜುನ ಹೋಗ್ರಿ, ಚಿತ್ರರಥ ಗಂಧರ್ವಗೆ ಹೇಳ್ರಿ, ನಾ ಬಿಡು ಅಂತ ಹೇಳಿದಾನಂತ ಹೇಳ್ರಿ. ಬಿಟ್ಟ ಪಾಡ. ಭಾನುಮತಿನ ಕಟ್ಕೊಂಡು ಹೊಂಟಿದ್ರಾಗ ದುರ್ಯೋಧನ ಭಾನುಮತಿ ಇಬ್ಬರನ್ನು ಕಟ್ಕೊಂಡು ಹೊಂಟಿದ್ರು. ಬರೀ ದುರ್ಯೋಧನ ಒಬ್ಬನ ಅಲ್ಲ, ಒಬ್ಬ ಕುರುಕುಲದ ಹೆಣ್ಣು ಮಗಳನ್ನು ಇನ್ನೊಬ್ಬನು ಬಂಧಿಸಿ ಎಳೆದುಕೊಂಡು ಹೋಗುತ್ತಿರುವುದನ್ನು ನೋಡಿ ಬಿಡಿಸಿಕೊಂಡು ಬರುವ ಯೋಗ್ಯತೆ ಇದ್ದು ಯಾವನು ಬಿಡಿಸಿಕೊಂಡು ಬರುವುದಿಲ್ಲವೋ ಅವನು ಮನುಷ್ಯನೇ ಅಲ್ಲ. ನೀವು ಹೋಗೋದಿಲ್ಲ, ನಾ ಹೊಕ್ಕೇನಂದ. ಭೀಮಾರ್ಜುನ ಹೋದ್ರು, ಬಿಡಿಸಿಕೊಂಡು ಬಂದ್ರು. ಅದು ಮುಂದಿನ ಕತೆ. ತನ್ನ ಧರ್ಮಪತ್ನಿಯ ಮಾನಭಂಗ ಮಾಡುವುದಕ್ಕೆ ಅದು ಸಭೆಯಲ್ಲಿ ಪ್ರಯತ್ನ ಮಾಡಿದ ದುರ್ಯೋಧನನಲ್ಲಿ ವೈರ ಬುದ್ಧಿ ಉಂಟಾಗಲಿಲ್ಲಲ್ಲ. ಧರ್ಮರಾಜನಿಗೆ ತಮ್ಮ ಅಂತ ನೋಡಿದ, ವೈರಿ ಅಂತ ನೋಡಲೇ ಇಲ್ಲ. ಇಂಥವರು ಸಾಧಕರು ಅನ್ನುವುದು ಇಲ್ಲಿ ಅನ್ವಯ ಆಗ್ತದೆ, ಇಷ್ಟೇ, ಮತ್ತೇನಿಲ್ಲ. ಆಯಿತು.
ಬಗೆಯೊಳು ಉದಿಸಲು ಅದು ದಯೆ ಎಂದು ತಿಳಿ ನೀನು ನಗೆಮೊಗದ ಅರಸಿ ಸಂತಸದಿಂದ ಸಂತೋಷದಿಂದ ಇದನ್ನು ತಿಳಿ ಅಂದ್ರೆ ಏನು, ಅವಧಾರಣೆ ಮಾಡೋ ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಅಂತ ನಮ್ಮ ನಿಮ್ಮಗಳಿಗೆ ಪಾಠ ಮಾಡಿದ್ದದು ಇಷ್ಟ, ಮತ್ತೇನಲ್ಲ. ಇನ್ನು ಮುಂದಿನ ಗುಣ ಒಂದು ಹೇಳ್ತಾರೆ ನೋಡೋಣ. ಸಕಲ ಪ್ರವೃತ್ತಿಗಳೊಳು ಸಕಲ ಧರ್ಮ ಅಧರ್ಮದ ಎಡೆಯೊಳು ಸಕಲ ವಿಷಯದೊಳು ಸಮಬುದ್ಧಿಯು ಅದು ತನಗೆ ಅಕಲಂಕವೆನಿಸುವ ಆರ್ಜವವಕ್ಕು. ಸರಳತನ ಹೇಗಿರಬೇಕು ಅಂತ ಬರೀತಾರೆ. ಸಕಲ ನಿವೃತ್ತಿಗಳೊಳು, ಬಿಡಬೇಕಾದ ಸಕಲ ವಿಷಯಗಳಲ್ಲಿ ಅಲ್ಲಿ ನಿವೃತ್ತಿ ಆಗೋದು. ಸಕಲ ಪ್ರವೃತ್ತಿಗಳು, ಪಡೆಯಬೇಕಾದ ವಿಷಯಗಳಲ್ಲಿ ಪ್ರವೃತ್ತಿ ಆಗೋದು. ಬಿಡಬೇಕಾದ ವಿಷಯಗಳಲ್ಲಿ ಹಿಂದೆ ಸರಿಯುವುದು. ಪಡೆಯಬೇಕಾದ ವಿಷಯದಲ್ಲಿ ಮುನ್ನುಗ್ಗುವುದು. ಪ್ರವೃತ್ತಿಗಳು. ಸಕಲ ಧರ್ಮದೆಡೆಯಳು, ಇದು ಧರ್ಮ, ಇದು ಅಧರ್ಮ. ಈ ಧರ್ಮದ ಸಂದರ್ಭ ಬಂದಾಗ ಅದು ಕೂಡ ಎರಡೂ ಸಮಾನವಾಗಿ ಕಾಣಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಅದನ್ನೇನಿಗೆ ಅನ್ವಯ ಮಾಡಬೇಕು ಅಂತ ಕೇಳಿದರೆ, ಇನ್ನೊಬ್ಬನು ತನಗೆ ಧರ್ಮ ಪುರಸ್ಸರವಾದ ಕಾಯಕವನ್ನು ಅಥವಾ ಕಾರ್ಯವನ್ನು ಮಾಡಿದಾಗ, ತನಗೆ ಇನ್ನೊಬ್ಬನು ಅಧರ್ಮ ಪುರಸ್ಸರವಾದ ಕಾರ್ಯವನ್ನು ತನಗೆ ಮಾಡಿದಾಗ, ನನ್ನ ಮೇಲೆ ಹೇಳಿದ ಹಾಗೇನೆ ಸ್ತುತಿ ನಿಂದೆ ಅಂತ, ಇದೊಂದು ಧರ್ಮ ಅಧರ್ಮ, ಒಂದು ಪುಣ್ಯ ಒಂದು ಪಾಪ. ಇದು ಒಂದು ರೀತಿ ಲೋಕಾರೂಢಿ ಮಾತು ಹೇಳಿನ. ಈಗ ಇನ್ನೊಂದು ಮಾತು ಏನಿದೆ ಅಂದ್ರೆ, ಇಲ್ಲೇ ನಿವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಪುಣ್ಯ ಸಂಪಾದನೆ ಆಗ್ತದೆ. ನಿವೃತ್ತಿ ದಾರಿಯಲ್ಲಿ ಅದು ನಿಷ್ಕಾಮ ಪುಣ್ಯ ಸಂಪಾದನೆ ಆಗ್ತದೆ. ಪ್ರವೃತ್ತಿಯಲ್ಲಿ ಸಕಾಮ ಪುಣ್ಯ ಸಂಪಾದನೆ ಆಗ್ತದೆ. ಈ ಎರಡೂ ಅಷ್ಟೇ ಅನ್ಬೇಕು. ಸಕಾಮ ಪುಣ್ಯ ನಿಷ್ಕಾಮ ಪುಣ್ಯ ಅಷ್ಟೇ ಅನ್ಬೇಕಂತ. ಮತ್ತು ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ, ಸಕಾಮ ಪುಣ್ಯ ಬಿಡ್ರಿ, ನಿಷ್ಕಾಮ ಪುಣ್ಯ ಮಾಡ್ರಿ. ಸಕಾಮ ಪುಣ್ಯ ಮಾಡಿದರೆ ಮತ್ತು ಜನನ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆ ಆಗೋದಿಲ್ಲ. ಆ ಪುಣ್ಯದ ಫಲವನ್ನು ಕೊಡುವುದಕ್ಕಾಗಿ, ಅಂದರೆ ಸುಖ, ಪುಣ್ಯದ ಫಲ ಸುಖ, ಅದನ್ನು ಕೊಡುವುದಕ್ಕಾಗಿ ಪುಣ್ಯ ಮತ್ತೊಂದು ಜನ್ಮಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಸಕಾಮ ಪುಣ್ಯ ಬಿಡ್ರಿ, ನಿಷ್ಕಾಮ ಪುಣ್ಯ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡ್ತೇವೆ. ಆದರೆ ಇಲ್ಲಿ ಎರಡೂ ಬರೀತಾರೆ ಗ್ರಂಥಕಾರರು, ಇದು ಧರ್ಮ, ಇದು ಅಧರ್ಮ. ಅಂದ್ರೆ ಇವನಿಗೆ ಗುರಿ ಏನಿರಬೇಕು, ಇದು ಧರ್ಮ, ಇದು ಅಧರ್ಮ ಅಂದ ಕೂಡಲೇ ಅಲ್ಲಿ ಪ್ರವೃತ್ತಿ ನಿವೃತ್ತಿ ಎರಡೂ ಉಂಟಾಗ್ತದೆ. ಧರ್ಮ ಅಧರ್ಮ ಅಂದ್ರೆ ಅದನ್ನು ಸಹಜವಾಗಿ ಸ್ವೀಕಾರ ಮಾಡು. ಧರ್ಮ ಅಧರ್ಮವನ್ನು ಎರಡನ್ನೂ ಸಹಜವಾಗಿ ಸ್ವೀಕಾರ ಮಾಡು. ಅದು ಬರುವಂಥದ್ದಿದ್ರೆ ಬಂದೇ ಬರ್ತದೆ, ಆಗುವಂಥದ್ದಿದ್ರೆ ಹಾಗೇ ಆಗ್ತದೆ. ಅದು ಪ್ರಾರಬ್ಧ ಕರ್ಮಕ್ಕೆ ಅಧೀನ ಅಂತ ಹೇಳಿದ್ದೇನಲ್ಲ, ಆಗೋದಿದ್ರೆ ಹಾಗೇ ಆಗ್ತದೆ. ಅವೆರಡನ್ನು, ಧರ್ಮ ಮತ್ತು ಅಧರ್ಮವನ್ನು ಸಮಾನವಾಗಿ ಸ್ವೀಕರಿಸುವತನ ಇರಬೇಕು. ಇದಕ್ಕೆ ಸರಳ ಅಂತ ಹೇಳಕೊಂಡಿದ್ದಾರೆ. ಇದರ ಜೊತೆಗೆ ಸಕಲ ವಿಷಯದಳು, ಎಲ್ಲ ವಿಷಯಗಳಲ್ಲಿ ಸಮಬುದ್ಧಿಯು ಅದು ತನಗೆ, ಸಮಾನವಾದ ಬುದ್ಧಿಯು ತನಗೆ ಅಕಲಂಕವೆನಿಸುವ ಆರ್ಜವವಕ್ಕು. ಇಲ್ಲಿ ಮನುಷ್ಯ ಎಲ್ಲರ ಪ್ರೀತಿಗೆ ಪಾತ್ರನಾಗಿರಬೇಕು ಅಂತ ಒಟ್ಟಿದ್ರ ಅಭಿಪ್ರಾಯ. ಅಲ್ಲಿ ಧರ್ಮಾನುಷ್ಠಾನ ಅಧರ್ಮಾನುಷ್ಠಾನ ಅಂತ ಏನು ದ್ವೈತ ಬುದ್ಧಿ ಅಲ್ಲಿ ಇರಬಾರ್ದು. ಇದು ಯೋಗ್ಯ ಇದು ಅಯೋಗ್ಯ ಅಂತ ಇರಬಾರ್ದು. ಒಂದಷ್ಟು ಮಂದಿ ಅಧರ್ಮಿಗಳಿದ್ದಾರೆ, ಅಲ್ಲಿಗನೋವಿ ಆಗ್ತದೆ. ಒಂದಷ್ಟು ಮಂದಿ ಧರ್ಮಿಗಳಿದ್ದಾರೆ, ಅಲ್ಲಿ ಧರ್ಮಾನುಷ್ಠಾನ ಇದೆ, ಇಲ್ಲಿ ಅಧರ್ಮಾನುಷ್ಠಾನ ಇದೆ. ಆ ಎರಡರಲ್ಲಿಯೂ ಸಮಾನಾಗಿರಬೇಕು. ಅಲ್ಲಿ ಏನೋ ಕೈ ಹಾಕಕ್ಕೆ ಹೋಗಬಾರ್ದು. ಅಲ್ಲಿ ಪ್ರವೃತ್ತಿಯರ ಇರಲಿ, ನಿವೃತ್ತಿಯರ ಇರಲಿ, ಧರ್ಮರ ಇರಲಿ, ಅಧರ್ಮರ ಇರಲಿ, ಅವ್ರ ಕಡೆ ಹೋದ ಅಂದ್ರೆ ಮತ್ತೆ ಅಗಲಾಗ್ತತೆ ಅಂತಃಕರಣ. ಅವ್ರು ಹಂಗಂದ್ರೆ ಇವ್ರು ಹೆಂಗಂದ್ರೆ ಅಂತ ಮೊದಲೇ ಹೇಳಿದ್ದು ಬರ್ತದೆ. ಮತ್ತು ಅದಕ್ಕೆ ಎಲ್ಲದರಲ್ಲಿ ಸಮಾನವಾಗಿ ವರ್ತಿಸುವತನವನ್ನು ಮೈಗೂಡಿಸಿಕೊಂಡರೆ ಸಹಜವಾಗಿ ಇವನ ಅಂತಃಕರಣ ಪವಿತ್ರ ಆಗ್ತದೆ ಅನ್ನುವುದೇ ಈ ನುಡಿ ಅಭಿಪ್ರಾಯ. ಅಲ್ಲದೆ ಅವ ಧರ್ಮನೂ ಮಾಡೋದಿಲ್ಲ ಅಧರ್ಮನೂ ಮಾಡೋದಿಲ್ಲ ಅಂತ ಹೆಂಗೆ ಅರ್ಥ ಮಾಡಬೇಡ್ರಿ. ಧರ್ಮಕ್ರಿಯೆ ನಡೆದಲ್ಲಿಯೂ ಅಧರ್ಮಕ್ರಿಯೆ ನಡೆದಲ್ಲಿಯೂ ಅವನು ಸಮಾನವಾಗಿ ವರ್ತಿಸಬೇಕು ಅನ್ನುವುದೇ ಇಲ್ಲಿ ಮುಖ್ಯ ಅಭಿಪ್ರಾಯ. ಅಲ್ಲಿ ನಿಷ್ಕಾಮ ಕರ್ಮ ಮಾಡ್ರಿ, ಸಕಾಮ ಕರ್ಮ ಮಾಡ್ರಿ, ಬಿಡ್ರಿ ಅಂತ ಹೇಳ್ತೇವೆ ನಾವು. ಅಲ್ಲಿಯೂ ಕೂಡ ಅತಿ ಹಚ್ಚಿಕೊಳ್ಳಬಾರದು. ಸಹಜವಾಗಿ ಅದೇನು ನಡೀತೈತಿ. ಆದರೆ ಪ್ರಯತ್ನಪೂರ್ವಕವಾಗಿ ಏನು ಮಾಡಬೇಕು, ನೀನು ಸಮಾನವಾಗಿ ವರ್ತಿಸಬೇಕು ಅಂತ ಹೇಳಲಿಕ್ಕೆ ಹೊರಟಿದಾರಲ್ಲದೆ ಬೇರೆ ಏನನ್ನು ಹೇಳಲಿಕ್ಕೆ ಇಲ್ಲಿ ಹೊರಟಿಲ್ಲ.
ತನಗೆ ಅಕಲಂಕವೆನಿಸುವ ಆರ್ಜವವಕ್ಕು. ಇನ್ನು ಮುಂದಿನ ನುಡಿಯಲ್ಲಿ ಮಿತಹಾರ. ಮಿತಹಾರ ಆಯಿತು ನೋಡೋಣ. ಉದರಾರ್ಧವನ್ನು ಅನ್ನದಿಂದ ಅದರ ಅರ್ಧಂ ಉದಕದೊಳು ಪುದಿದಿರಲು ಉಂಬ ಸದ್ವಿಧಿಯು ಅದು ಸುದತಿ ಕೇಳೆಲೆ ಮಿತಾಹಾರವೆನಿಸುಗುಂ. ಇಂತು ಇದು ಯೋಗ ವೃತ್ತಿಯೊಳಗೆ ಮುಖ್ಯ. ಅತೀ ಊಟ ಮಾಡಿದರೂ ಯೋಗದ ಸಿದ್ಧಿ ಆಗೋದಿಲ್ಲ, ಅತೀ ಉಪವಾಸ ಇದ್ದರೂ ಕೂಡ ಯೋಗದ ಸಿದ್ಧಿ ಆಗೋದಿಲ್ಲ. ಅದಕ್ಕೆ ಮಿತಾಹಾರ ಅಂತ ಹೇಳ್ತಾರೆ. ಮಿತಾಹಾರ ಸುಮ್ಮನೆ ಒಂದು ಮಧ್ಯದಲ್ಲಿ ಒಂದು ಶಬ್ದ ಹೇಳ್ತೇನೆ. ಹಾಗೆ ನೀವು ಊಟ ಕೊಳ್ತಿರ್ಬೇಕು, ಭಾಳ ಪ್ರೀತಿಯಿಂದ ನೀಡ್ತಿರ್ತಾರೆ. ಸಾವಕಾಶ ಊಟ ಮಾಡಿರಿ, ಗಡ್ಬಡ ಮಾಡಬೇಡ್ರಿ, ಆರಾಮ್ ಊಟ ಮಾಡಿರಿ, ಸಾವಕಾಶ ಊಟ ಮಾಡಿರಿ, ಸಾವಕಾಶ ಊಟ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅದೇನು ಸಾವಕಾಶ ಊಟ ಮಾಡಿರಿ ಅಂದ್ರೆ ತಾಸ್ಕೊಂಡು ತೊಗೊಂಡ್ರಿ ಅಂತ. ಮತ್ತೆ ಹೆಂಗೆ ಊಟ ಮಾಡಿ? ಸಾವಕಾಶವಾಗಿ ಊಟ ಮಾಡಿರಿ, ಸಾವಕಾಶವಾಗಿ ಊಟ ಮಾಡಿರಿ ಅಂತ ಇರ್ತಾರೆ ಅವರು. ನಮಗೆ ಅದರ ಅರ್ಥ ಆಗೈತೆ ಇಲ್ಲೋ ಗೊತ್ತಿಲ್ಲ. ಹೊಟ್ಟೆಯೊಳಗೆ ಸ್ವಲ್ಪ ಅವಕಾಶವಿರುವಂತೆ ಊಟ ಮಾಡ್ರಿ ಅಂತ. ಸಾವಕಾಶ, ಅವಕಾಶ ಸಹಿತ, ಖಾಲಿ ಜಾಗ ಬಿಡ್ರಿ. ಅದನ್ನ ಇಲ್ಲಿ ಗ್ರಂಥಕಾರರು ತಮ್ಮ ಭಾಷೆಯಲ್ಲಿ ಬರ್ತಾರೆ. ಅರ್ಧ ಹೊಟ್ಟೆ ಅನ್ನದಿಂದ ತುಂಬ್ರಿ, ಇನ್ನು ಅರ್ಧದಾಗ ಮತ್ತೆ ಅರ್ಧ ನೀರಿನಿಂದ ತುಂಬ್ರಿ, 4ನೇ ಭಾಗ ಗಾಳಿ ಆಡಕ್ಕೆ ಬಿಡ್ರಿ ಅಂತ. ಕೀರ್ತನಕಾರ ಹೇಳುವಂಗೆ ಇಲ್ಲಿವರೆಗೆ ಉಣ್ಬೇಡ್ರಿ ಅಂತ ಅದರ ಅರ್ಥ. ಬೆರಳು ಹಾಕಿರಿ ಹತ್ತುವಂಗೆ ಉಣ್ಬೇಡ್ರಿ, ಯೋಗ ಮಾಡೋಕೆ ಆಗೋದಿಲ್ಲ ಅಂದರೆ ಅರ್ಧ ಹೊಟ್ಟೆ ಅಷ್ಟೇ ಉಣ್ಬೇಕು. ಏನೂ ಒಳಗೆ ಹಾಕಕ್ಕೆ ಜಾಗ ಇರ್ದಂಗೆ ಉಣ್ಬೇಡ್ರಿ. ನಿಮಗೆ ಹಂಗೆ ಉಣ್ರಿ ಅಂದ್ರೆ ಏನೂ ಮಾಡೋಕೆ ಆಗೋದಿಲ್ಲ ಅಂತಂದ್ರೆ ಅಭಿಪ್ರಾಯ, ಮತ್ತೇನಿಲ್ಲ. ಅದಕ್ಕೆ ಸಾವಕಾಶ ಊಟ ಮಾಡ್ರಿ ಅಂತ ಭಾಳ ಬುದ್ಧಿವಂತರು ಹೇಳೋ ಮಾತದ. ಇದ್ರ ನುಡಿ ಅರ್ಥ ಆಯ್ತಲ್ಲ, ಇದನ್ನೇನು ಬಿಡಿಸಿ ಹೇಳ್ಬೇಕಾಗೈತೇನ. ಹಿತ ಬುಕ್ ಋತು ಬುಕ್ ಮಿತ ಬುಕ್. ಒಬ್ಬ ಗುರುಗಳು ಶಿಷ್ಯರಿಗೆ ಹಿಂಗೆಲ್ಲ ಪಾಠ ಮಾಡಿದ್ದಾರೆ. ಪಾಠ ಮಾಡಿ ಮುಂದೆ ಹುಡುಗರೆಲ್ಲ ಉದ್ಯಾನವನದಲ್ಲಿ ಕೆಲಸ ಮಾಡ್ತಿದ್ರು. ಅವಾಗ ಒಂದು ಪಕ್ಷಿ ಬಂತ ಅಲ್ಲಿ. ಅದು ಹಿಂಗೆ ಹೇಳ್ತಿತ್ತು, ಹಿತ ಬುಕ್ ಋತು ಬುಕ್ ಮಿತ ಬುಕ್ ಅಂತಿತ್ತ. ಹಿಂಗೆ ಯಾಕೆ ಹೇಳ್ತೈತಿ ಇದು ಪಕ್ಷಿ? ಹಿತ ಬುಕ್ ಅಂತ, ಮಿತ ಬುಕ್ ಅಂತ, ಋತು ಬುಕ್ ಅಂತ ಹಿಂಗೆ ಯಾಕೆ ಅಂತತಿ? ಅದ ಗುರುಗಳೇ ಪಕ್ಷಿಯ ರೂಪದಲ್ಲಿ ಬಂದು ಹೇಳ್ತಿದ್ರ ಆ ಮಾತ. ಹಿತ ಬುಕ್, ಹಿತವಾದ ಆಹಾರವನ್ನು ಅಂದ್ರೆ ಸಾತ್ವಿಕ ಆಹಾರವನ್ನು ಊಟ ಮಾಡ್ರಿ. ಮಿತ ಬುಕ್ ಈಗ ಹೇಳಿದಂಗೆ ಅರ್ಧ ಹೊಟ್ಟೆ ಅಷ್ಟ ಊಟ ಮಾಡ್ರಿ. ಋತು ಬುಕ್ ಋತುಮಾನಗಳಿಗೆ ಅನುಗುಣವಾಗಿ 6 ಋತುಕಾಲ ನಮ್ಮದು. ಋತುಮಾನಗಳಿಗೆ ಅನುಗುಣವಾಗಿ ಆಹಾರದ ವಿಭಾಗ ಮಾಡಿಕೊಳ್ರಿ. ಬೇಸಿಗೆಯಲ್ಲಿ ಸ್ವಲ್ಪ ತಂಪ ಆದ ಆಹಾರ ಊಟ ಮಾಡ್ರಿ, ತಂಪ ಕಾಲದಲ್ಲಿ ಸ್ವಲ್ಪ ಬಿಸಿ ಆಹಾರ ಊಟ ಮಾಡ್ರಿ. ಹೀಗೆಲ್ಲ ಋತುಗಳಿಗೆ ಅನುಗುಣವಾಗಿ ಊಟ ಮಾಡ್ರಿ ಅಂತ ಹೇಳ್ತಿತ್ತ ಆ ಪಕ್ಷಿ. ಅದ್ಯಾವ ಒಬ್ಬಗೆ ತಿಳಿತ, ಯಾವ ಒಬ್ಬಗೆ ತಿಳಿತು. ಗುರುಗಳು ಕೇಳಿದರು, ಏನೋ ಅದೇನೋ ಪಕ್ಷಿ ಒದರಾಕತ್ತೈತೆ ಅಲ್ಲೆಲ್ಲೇ ಹಿತ ಬುಕ್ ಋತು ಬುಕ್ ಮಿತ ಬುಕ್ ಅಂತಿತ್ತು, ಏನದರ ಅರ್ಥ ಅಂತ ಕೇಳಿದ್ರು. ಏನು ತಿಳಿಲಿಲ್ಲರಿಪ್ಪ ಅಂತ ಭಾಳ ಮಂದಿ ಹೇಳಿದ್ರು. ಒಬ್ಬ ಹೇಳಿದ, ಈಗ ನಾ ಹೇಳಿದ ಹಾಗೆ ಹಿತವಾಗಿ ಊಟ ಮಾಡಿರಿ, ಸಾತ್ವಿಕ ಆಹಾರ ಊಟ ಮಾಡಿರಿ, ಋತುಗಳಿಗೆ ಅನುಗುಣವಾಗಿ ಊಟ ಮಾಡಿರಿ, ಮಿತವಾಗಿ ಊಟ ಮಾಡಿರಿ ಅಂತ ಹೇಳ್ತಿತ್ತ ಆ ಪಕ್ಷಿ ಅಂತ. ನೀವೊಬ್ಬ ಸಾಧಕ ಆಕಿ ಅಂತ ಅವ ಸಾಧಕ ಆದ, ಉಳಿದವರು ಸಾಧಕ ಆಗಲಿಲ್ಲ ಅಂತ ಇದ್ರ ಅಭಿಪ್ರಾಯ, ಮತ್ತೇನಿಲ್ಲ. ಸಾವಕಾಶವಾಗಿ ಊಟ ಮಾಡ್ರಿ. ಸಾವಕಾಶ ಅಂದ್ರೆ ಹಾಕೊಂತ ತೂತ್ ಈಗೊಂದು ತೂತ್ ಅಂತಲ್ಲ, ಅರ್ಥ ಗೊತ್ತಾಯ್ತಲ್ಲ. ಇದಕ್ಕೇನಂತಾರೆ, ಯೋಗ ಸಾಧಕರು ಹೇಗೆ ಮಾಡಬೇಕು ಅಂತ. ಸನ್ನಿಧಿಯದು ಸುದತಿ. ಇನ್ನೊಂದ್ಸಲ ಶಬ್ದಾರ್ಥ ನೋಡ್ರಿ. ಉದರಾರ್ಧವನ್ನು ಅನ್ನದಿಂದ ಅದರ ಅರ್ಧವನ್ನು ಉದಕದೋಳ್ ಪುದಿದಿರಲು ಅಂದ್ರೆ ಅರ್ಧ ಅನ್ನ ಆಯಿತು, ಕಾಲು ಭಾಗ ನೀರಾಯಿತು. ಉಂಬ ಸದ್ವಿಧಿಯದು ಸುದತಿ ಕೇಳೆಲೆ. ಇದು ಸದ್ವಿಧಿ, ಊಟ ಮಾಡುವ ಪದ್ಧತಿ. ಕೇಳೆಲೆ ಮಿತಾಹಾರವು ಎನಿಸುಗುಂ.
ಅಥವಾ ಇಂತಿದು ಮಿತಾಹಾರವು ಎಂದು ಹೇಳಿಸಿಕೊಳ್ಳುತ್ತದೆ. ಇಂತಿದು ಯೋಗ ವೃತ್ತಿಯೊಳಗೆ ಮುಖ್ಯ. ಯೋಗಾಭ್ಯಾಸಿಗಳು ಯಾರಿದ್ದಾರೆಯೋ ಅಂದರೆ ಈಗ ಸಗುಣ ಅಷ್ಟಾಂಗ ಯೋಗವನ್ನು ಹೇಳಕತ್ತಾರ. ಮತ್ತು ಯೋಗಾಭ್ಯಾಸಗಳು ಯಾರಿದ್ದಾರೆ ಅಂತ ಬರೀ ಆಸನ ಹಾಕೋದು ಮಟ್ಟುದು ಅದಷ್ಟ ಅಂತ ತಿಳ್ಕೊಬೇಡ್ರಿ. ಸಗುಣ ಯೋಗಾಂಗದಲ್ಲಿ ಇದು ಬಹಳಷ್ಟು ಮುಖ್ಯವಾದ ವಿಚಾರ ಅಂತ ಈ ನುಡಿಯ ಅಭಿಪ್ರಾಯ. ಮುಖ್ಯ. ಇನ್ನು ಶೌಚ ಅಂತ ಹೇಳ್ತಾರೆ. ಅಂತರ ಶೌಚ, ಬಾಹ್ಯ ಶೌಚ ಅಂತ ಹೇಳಿದಾವು. ಈ ಶರೀರ ಮಲಮಯ ಶರೀರ. ಮಲವೆರಡರ ಬೆಸುಗೆ. ಮುಮ್ಮಲ ಜಾತ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಥವಾ ಅಂಡಾಣು ವೀರ್ಯಾಣು. ಮಲವೆರಡರ ಬೆಸುಗೆ. ಇದು ಎಂದೂ ಶುದ್ಧ ಆಗೋದೇ ಅಲ್ಲ. ಸ್ಥೂಲ ಶರೀರ ಎಂದೂ ಶುದ್ಧ ಆಗೋದಲ್ಲ. ನೀ ಎಷ್ಟರ ಸ್ನಾನ ಮಾಡಿಸು, ಬೇವಿತಂದ್ರೆ ಮತ್ತೆ ಅದ್ರ ವಾಸನೆ ಹೊರಗೆ ಬರೋದ. ಯೋಗಿಗಳ ಶರೀರದ ವಾಸನೆ ಮಾತ್ರ ಸುವಾಸನೆಯಾಗಿ ಇರುತ್ತದೆ. ಅಷ್ಟೇ ಅಲ್ಲ, ಅವರ ಶರೀರದಿಂದ ಬರುವ ಮಲವೂ ಕೂಡ ಸುವಾಸಿತವಾಗಿರುತ್ತದೆ ಅಂತ ಬರ್ತಾರೆ ಯೋಗದಲ್ಲಿ. ದುರ್ಗಂಧ ಇರುವುದಿಲ್ಲ ಅಂತ ಬರೀತಾರೆ. ಯೋಗಿಗಳ ಮಲವೂ ಕೂಡ ದುರ್ಗಂಧಮಯವಾಗಿರುವುದಿಲ್ಲ. ಸಾಧಕನಾದವನು ಅಂತಃಶೌಚ ಬಹಿಶೌಚ ಎರಡನ್ನೂ ಮಾಡ್ಕೋಬೇಕು. ಇಲ್ಲೇನು ಹೇಳಕತ್ತಾರೆ, ಇದು ಮಲವೆರಡದ ಬೆಸುಗೆ. ಇದು ಎಷ್ಟು ತೊಳೆದ್ರೂ ಅಶುಚಿಯೇ. ಇದು ಶುಚಿ ಅಲ್ಲವೇ ಅಲ್ಲ. ಆದರೆ ನಾವೇನು ತಿಳ್ಕೊಂಡಿದ್ದೇವೆ, ಇದು ಶುಚಿ ಅಂತ ತಿಳ್ಕೊಂಡಿದ್ದೇವೆ. ಆಯ್ತಲ್ಲ, ಒಂದಿಷ್ಟು ಸ್ನಾನ ಮಾಡಿದರೆ ಶುಚಿ ಆಯಿತು ಅಂತ ತಿಳ್ಕೊಂಡಿದ್ದೇವೆ. ಅದೆಲ್ಲಿ ಶುಚಿ? ಅದ್ರ ಸ್ವರೂಪವೂ ಅಶುಚಿ ಇದೆ. ಆ ಶುಚಿ ಹೆಂಗೆ ಆಗ್ತದೆ? ನಿನ್ನ ಭಾವನೆ ಅದಷ್ಟೇ. ಆದ್ರೆ ಒಟ್ಟು ಅದನ್ನು ಅಶುಚಿ ಅಂತ ಬಿಡಬೇಡ. ಆದಷ್ಟು ಮಟ್ಟಿಗೆ ಒಂದಿಷ್ಟು ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಯಾಕಂದ್ರೆ ನಾಲ್ಕು ಜನರ ಮಧ್ಯದಲ್ಲಿ ಬಂದು ಕೂಡಿರ್ಬೇಕಂದ್ರೆ ಶರೀರ ಅತಿ ದುರ್ಗಂಧಮಯವಾಗಿದ್ರೆ ಅವ್ರಿಗೆ ತ್ರಾಸ ಆಕೈತಿ, ಇನ್ನೊಬ್ಬರಿಗೆ ತೊಂದರೆ ಆಕೈತಿ. ಅದಕ್ಕೆ ಇದಕ್ಕೆ ಸ್ನಾನ ಮಾಡಿಸುವಂಥ ಅಭಿಪ್ರಾಯ ಮತ್ತೇನಿಲ್ಲ. ಇದು ಬಾಹ್ಯ ಶುಚಿ. ಅಂತರ ಶುಚಿ ಅದನ್ನು ಹೇಳ್ತಾರೆ. ನೋಡು, ನೀವು ಬಾಹ್ಯ ಶುಚಿ ನೋಡೋಣ ಏನಂತಾರೆ ಅವರು. ಉದಕ ನೀರಿನಿಂದ, ಮೃತ್ತಿಕೆಗಳಿಂದವೇ. ಕೆಲವು ಸಂದರ್ಭದಲ್ಲಿ ನೀರು ಸಿಗೋದಿಲ್ಲ ನಮಗೆ. ಹೇಳ್ತೀನಿ, ಈ ಎರಿಸೀಮೆ ಜನರ ಸುದ್ದಿ ಹೇಳ್ತೇನೆ. ಒಂದಿಷ್ಟು ಎರಿಸೀಮೆ ಅವ್ರಿಗೆ ನೀರಿನ ಕೊರತೆ ಐತೆ ಸ್ವಲ್ಪ. ಬುತ್ತಿ ಅದು ಹೊಲಕ್ಕೆ ಕಟ್ಕೊಂಡು ಹೋದಾಗ ನೀರಿನ ಕೊರತೆ ಆಯ್ತಂತ ಇಟ್ಕೊಳ್ರಿ ನೀವು. ಊಟ ಮಾಡ್ತಾರೆ ಅವರೆಲ್ಲ, ಬುತ್ತಿ ಕಟ್ಕೊಂಡು ಹೋಗಿರ್ತಾರೆ, ಊಟ ಮಾಡ್ತಾರೆ. ಕೈ ಮುಸುರಿ ಆಗಬೇಕಲ್ಲ. ಅವಾಗ ಏನು ಮಾಡ್ತಾರೆ, ಎರಿ ಮಣ್ಣು ತೊಗೊಂಡು ಕೈಗೆ ಹೆಚ್ಚಿ ಹಿಂಗೆ ಒರೆಸ್ತಾರೆ. ಇದು ಎರಿಸೀಮೆಗಿದ್ದವ್ರಿಗೆ ಸಹಜವಾದದ್ದು. ಇದು ಏನು ಹೊಸದಾಗಿ ಹೇಳಬೇಕಾಗಿಲ್ಲ. ಹಾಗೆ ಈ ಶರೀರ ನೀರಿಲ್ಲದ ಇದ್ದ ಸಮಯದಲ್ಲಿ ನೀರಿನಿಂದ ತೊಳೆದ್ರಾದ ನೀರಿದ್ದಾಗಾಯಿತು. ನೀರಿಲ್ಲದೆ ಇದ್ದಾಗ ಆ ಬೆವೆತಿರುವಂತಹ ಭಾಗವನ್ನು ಮಣ್ಣಿನಿಂದ ಒರೆಸಿಕುವಂತ ಇದರ ಅರ್ಥ. ಮತ್ತೇನು, ಅದು ಹೋಗ್ತದೆ, ಮಣ್ಣಿನಿಂದ ಒರೆಸಿರು ಹೋಗ್ತದೆ. ಅದಕ್ಕೆ ಇಲ್ಲಿ ಮೃತ್ತಿಕೆ ಅಂತ ಬರ್ತಾರೆ ನೋಡ್ರಿ. ಉದಕ ಮೃತ್ತಿಕೆಗಳಿಂದವೇ ಮಣ್ಣ. ನೀರಿನಿಂದನೂ ಇದನ್ನು ಶುಚಿ ಮಾಡಕ್ಕೆ ಬರ್ತದೆ ಒಂದು ದಿನದ ಮಟ್ಟಿಗೆ ಅಷ್ಟೇ. ಅದು ಲೋಕಾರೂಢಿ ಅಂತ ಹೇಳಿನ. ಶುಚಿ ಅಂದರೆ ಅತ್ಯಂತ ಶುಚಿ ಅಂತೂ ಆಗೋದಲ್ಲ. ಮೃತ್ತಿಕೆಗಳಿಂದವೇ ಅಥವಾ ನೀರಿನಿಂದ. ತನ್ನನು ಅಂದರೆ ಈ ಶರೀರವನ್ನು ಅಂತ. ತನುವಿನೊಳು, ತನ್ನನು ಅಲ್ಲ, ತನುವಿನೊಳು ಶರೀರದಲ್ಲಿ ಉದಿಸಿದ ಮಲ ವಿಶುದ್ಧತೆಯಾಗಿ. ಉದಿಸಿದ ದುರ್ಗಂಧಮಯವಾದ ಬೆವರು ಮೊದಲಾದದ್ದು ಅದು ವಿಶುದ್ಧತೆಯಾಗಿ ಅದು ಶುದ್ಧ ಆಗ್ತದೆ. ಸುದತಿ ಕೇಳ್ ಬಾಹ್ಯ ಶೌಚವೆನಿಪುದು. ಅದು ಪುಣ್ಯ ಪದ ಸಿದ್ಧಿಗಳನ್ನು ಆಗು ಮಾಡ್ಬೋದು. ಇದರ ಅಭಿಪ್ರಾಯ ಏನು? ಶರೀರ ಮಣ್ಣಿನಿಂದಾರ ಹಸನ ಮಾಡ್ರಿ, ನೀರಿನಿಂದಾರ ಹಸನ ಮಾಡ್ರಿ ಅಂದ್ರಲ್ಲ. ಮತ್ತು ಇನ್ನು ತೊಳೆದ್ರು ಮತ್ತು ನಾಳೆ ಹೊಲಸಾಗೋದು ಬಿಡಪ್ಪ, ಯಾಕೆ ಜಳಕ ಮಾಡೋದು ಅಂತೇಳಿ ನೀ ಜಳಕ ಮಾಡೋದು ಬಿಟ್ಟುಗಿಟ್ಟಿ, ಸ್ನಾನ ಮಾಡೋದು ಬಿಟ್ಟುಗಿಟ್ಟಿ, ಹಾಗೆ ಮಣ್ಣಿನಿಂದ ಒರೆಸಿಗೊಳ್ದು ಬಿಟ್ಟುಗಿಟ್ಟಿ ಅದನ್ನು ಮಾಡಲೇಬೇಕು. ಅದರಿಂದ ಏನು ಉಂಟಾಗ್ತದೆ ಅಂದ್ರೆ ಬರೀತಾರೆ, ಪುಣ್ಯ ಉಂಟಾಗ್ತದಂತ ಬರೀತಾರೆ. ಮನುಷ್ಯ ಎದ್ದು ಕೂಡಲೇ ಸ್ನಾನಾದಿಗಳನ್ನು ಮಾಡಿದ ಮೇಲೆ ಆದಿಪದ್ಯದಿಂದ ನಿಮ್ಮ ಮತಕ್ಕೆ ಅನುಗುಣವಾಗಿ ನೀವು ದೇವರ ಪೂಜೆ ಮಾಡಿರಿ, ಯಾವುದಾರ ದೇವರ ಪೂಜೆ ಮಾಡಿರಿ, ಯಾವುದಾರ ದೇವರ ಧ್ಯಾನ ಮಾಡಿರಿ, ಯಾವುದಾರ ಮಂತ್ರ ಜಪ ಮಾಡಿರಿ. ಇದೆಲ್ಲ ಮಾಡಿದ ಮೇಲೆ ಒಂದಿಷ್ಟು ಆಹಾರ ತಗೊಳ್ರಿ.
ಶರೀರ ಶುದ್ಧಿ ಆದಮೇಲೆ ಆಹಾರ ತಗೊಂಡ್ರೆ ಅಲ್ಲಿ ಮನಸ್ಸು ಶುದ್ಧವಾದದ್ದು ಉಂಟಾಗ್ತದೆ. ಅನ್ನಮಯಂ ಹಿ ಸೌಮ್ಯ ಮನಃ ಅಂತ ಉಪನಿಷತ್ ಹೇಳ್ತದೆ. ಮತ್ತು ಯಾವ್ದು ಕೂಡಲೇ ಬರೀ ತಿನ್ನೋದು ಮಾಡಿದಂದ್ರೆ ಶರೀರ ಶುದ್ಧ ಆಗಿಲ್ಲ, ಬಾಯಿ ಶುದ್ಧ ಆಗಿಲ್ಲ, ನಾಲಿಗೆ ಶುದ್ಧ ಆಗಿಲ್ಲ. ಈ ಬೆಡ್ ಟೀ ಕುಡಿಯೋರಿಗಂತೂ ಇದು ನೋವು ಕಥೆನೋ ಗೊತ್ತಿಲ್ಲ. ಸ್ನಾನ ಆದಮೇಲೆ ಪೂಜಾ, ಅದರ ಜೊತೆಗೆ ಸ್ನಾನಾದಿಗಳು ಶಬ್ದ ಅಂದರೆ ಪ್ರಾತಃ ಕರ್ಮ, ಪ್ರಾತರ್ ವಿಧಿಗಳು ಮುಗಿದ ಮೇಲೆ ಆಹಾರವನ್ನು ಸೇವನೆ ಮಾಡಿದರೆ ಆ ಆಹಾರ ಅಂತಃಕರಣ ಶುದ್ಧಿಗೆ ಕಾರಣ ಆಗ್ತದೆ. ಅದನ್ನು ಉಪನಿಷತ್ ಹೇಳ್ತು, ಅನ್ನಮಯಂ ಹಿ ಸೌಮ್ಯ ಮನಃ. ನೀ ಯಾವ ಸಮಯದಲ್ಲಿ ಊಟ ಮಾಡಬೇಕು, ಎಂಥದ್ದು ಊಟ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸ್ನಾನಾದಿಗಳು ಅಂದ್ರೆ ಪ್ರಾತರ್ ವಿಧಿಗಳು ಮುಗಿದ ಮೇಲೆಯೇ ಊಟ ಮಾಡಬೇಕು. ನೀವು ಲಘು ಆಹಾರ ತಗೋ, ಹೆಂಗಾರ ತಗೋ, ಪರಂತು ಸ್ನಾನಾದಿಗಳು ಇಲ್ಲದೆ ಹಾಗೆ ನಿಮ್ಮ ಮನೆಯಲ್ಲಿರುವ ದನ, ಕರ, ನಾಯಿ, ಬೆಕ್ಕು ಮುಖ ತೊಳ್ಕೊಳ್ತದೆ. ಮತ್ತು ಬೆಕ್ಕು ಅಂದಿಗಿದ್ದೇನೆ ನೋಡಿರ್ಬೇಕು ನೀವು. ಬೆಕ್ಕು ಮುಖ ತೊಳ್ಕೊತೈತಿ, ಅದು ಕೂಡಲೇ ಊರು ಹಸ್ತತಿ, ಕಾಲಿಳಿ ತೊಳ್ಕೊಳ್ತೈತೆ ಬೆಕ್ಕು. ಅದಕ್ಕೆ ಅಡಿಗೆ ಮನೆಯಾಗ ಬಿಟ್ಟಿದ್ದಾರೆ ಅದನ್ನು. ನಾಯಿ ಮುಖ ತೊಳ್ಕೊಳ್ಳೋದಿಲ್ಲ, ಅದನ್ನು ಹೊರಗಿಟ್ಟಿದ್ದಾರೆ. ಈ ದೃಷ್ಟಾಂತ ಯಾಕೆ ಮಾಡಿದ್ದೇನೆ ಗೊತ್ತಾಯ್ತಾ? ಜಳಕ ಮಾಡಿ ಪೂಜಾ ಮಾಡಿ ಊಟ ಮಾಡಿದ್ರೆ ನೀವು ಬೆಕ್ಕಿದ್ದಂಗೆ ಅಡಿಗೆ ಮನೆಗೆ ಬರೋಕೆ ಅಧಿಕಾರಿ. ಮತ್ತು ಜಾಳಕ್ಕೆ ಗೊತ್ತಿಲ್ಲ, ಪೂಜೆಗೆ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ, ಮುಗಿದೊಂದು ಗೊತ್ತಿಲ್ಲ, ಅದು ಕೂಡಲೇ ತಿನ್ನೋದೊಂದು ಗೊತ್ತಾಯ್ತಂದ್ರೆ ಅದು ಇನ್ನೊಂದು ಪ್ರಾಣಿ ಅಂದಂಗೆ. ನೀವು ತಿಳ್ಕೊಟ್ಟದು, ನಾ ಏನು ಹೇಳೋದು ಬೇಡ. ಅಂದ್ರೆ ಇಲ್ಲಿ ಅಭಿಪ್ರಾಯ, ನಿನ್ನ ಮನಸ್ಸು ಶುದ್ಧ ಆಗಬೇಕಾದ್ರೆ ಸ್ನಾನ, ದೇವರ ಧ್ಯಾನ ಮೊದಲಾದವುಗಳನ್ನು ಮಾಡಿದರೆ ಮನಸ್ಸು ಶುದ್ಧ ಆಗ್ತದೆ. ನೀನು ಶುದ್ಧ ಮನಸ್ಸುಳ್ಳವನಾಗಿ ಭೋಜನಾದಿಗಳನ್ನು ಮಾಡಿದರೆ ಆ ಮನಸ್ಸು ಶುದ್ಧವಾಗ್ತದೆ ಅನ್ನುವುದೇ ಇದರ ಅಭಿಪ್ರಾಯವಲ್ಲದೆ ಬೇರೆ ಏನೂ ಅಲ್ಲ ಅಂತ ಅಭಿಪ್ರಾಯ. ಕೇಳು ಬಾಹ್ಯ ಶೌಚ ಆಯ್ತಲ್ಲ, ಇದು ಮಲ ವಿಶುದ್ಧತೆಗಾಗಿ ಸುಧತಿ ಕೇಳು ಬಾಹ್ಯ ಶೌಚವೆನಿಪುದು. ಪುಣ್ಯ ಪದ ಸಿದ್ಧಿಗಳನ್ನು ಆಗು ಮಾಲ್ಪದು. ಇದು ಕೂಡ ಅದಕ್ಕೆ ಅನ್ವಯ ಆಯಿತು, ಸ್ನಾನಾದಿಗಳನ್ನು ಮಾಡೋದು. ಇನ್ನು ಮನದೊಳು ಒಂದಿನಿಸು ಪಲ್ಲವೆಯನು ನೆನೆಯದೆ ಜನರಿಗೆ ಒಲವನೆ ಬಯಸುತ್ತಿರ್ಪ ಅನುವು ಅಳವಡೆ ತನ್ನೊಳು ಅಂತರ ಶೌಚವು ಎಂದು ಎನಿಪುದು ವೇದಾನು ಮತದಿಂದೆ. ಆಯ್ತು, ಇದೊಂದು ನೋಡ್ರಿ. ಎಂತು ಒಲಿವನು ತನಗೆ ಇನ್ನೆಂತು ಒಲಿವನು ಕರ್ಣತ್ರಯ ದೋಷ ಮೇರೆ ಕಂತು ವೈರಿ ಗುರು ಶಂಭುಲಿಂಗ 12ನೇ ಇದು ಇದರಾಗ ನೀತಿ ಕ್ರಿಯಾದಾಗ ಎಂತು ಒಲಿವನು ತನಗೆ ಇನ್ನೆಂತು ಒಲಿವನು ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ ಅಲ್ಲಿ ಬಂದಿದೆಯಲ್ಲ. ಅಲ್ಲಿ ಎಲ್ಲ ವಿಚಾರ ಇದನ್ನ ಅಲ್ಲಿ ಹೇಳಿದ್ದಾರೆ. ಮತ್ತು ಈ ಪುಸ್ತಕ ತಗೊಂಬತ್ತೆ ಇಲ್ಲಿ ಹೆಂಗೆ ಬಂದತ್ತೆ ಹೆಂಗೆ ಹೇಳೋದು, ಅಲ್ಲಿಯೂ ಹೇಳಿದ್ದಾರೆ, ನೆನಪಿಗಷ್ಟೇ. ಮನದೋಳು ಇದು ಅಂತ ಶೌಚ ಹೇಳಕೊಂತಿದ್ದಾರು ನೋಡ್ರಿ. ಮನದೋಳು ಒಂದಿನಿಸು ಪಲ್ಲವೇ ಏನು ಕೆಟ್ಟದ್ದನ್ನು, ಪಲ್ಲವಿ ಏನು ಅಂದ್ರೆ ಮನಸ್ಸಿನಲ್ಲಿ ಒಂದಿಷ್ಟು ಕೆಟ್ಟದ್ದನ್ನು ನೆನೆಯದೆ, ಅಂದರೆ ಇಲ್ಲಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಕೆಂದು ನೆನೆಯದೆ ಅಂತ ಅರ್ಥ. ಒಂದು ಶಾಸ್ತ್ರಕ್ಕೆ ಮೀರಿದ ವಿಷಯಗಳನ್ನು ನೆನೆಯದೆ ಅಂತ ಇನ್ನೊಂದು ಅರ್ಥ. ಎರಡು ಅರ್ಥ ಮಾಡ್ತೀನಿ. ಇನ್ನೊಬ್ಬರಿಗೆ ಹಾನಿಯಾಗಲಿ ಅಂತ ಬಯಸುವುದು ಒಂದು ಅರ್ಥ, ಆಮೇಲೆ ಶಾಸ್ತ್ರ ವಿಧಿಗೆ ಮೀರಿ ನಿನ್ನ ಆಹಾರ ವಿಹಾರ ಇರ್ತದಲ್ಲ ಅದನ್ನು ಕೂಡ ಬಿಡಬೇಕಂತ. ಪಲ್ಲವಿಯನ್ನು ನೆನೆಯದೆ, ಕುಡಿಯಬಾರದು ಕುಡಿದು, ತಿನ್ನಬಾರದು ತಿನ್ನುವುದು, ಕೂಡಬಾರದ ವಸ್ತುವಿನೊಡನೆ ಕೂಡುವುದು, ಇದು ಕೂಡ ಯೋಗ್ಯವಲ್ಲದ್ದೇ ಅಂತ ಅದನ್ನು ಬಿಡಬೇಕು. ಇನ್ನೊಬ್ಬರಿಗೆ ಕೆಟ್ಟ ಆಗುವಂತೆ ನಡೆದುಕೊಳ್ಳುವತನ ಅಂತೂ ಇರಬಾರ್ದು. ಇವ ನಮ್ಮವ ಅಂದಿರಬೇಕು. ಇವು ಯಾರವಪ್ಪ ಅಂದಿರಬಾರ್ದು. ಇವನಾರವ ಅಂದಿರಬಾರ್ದು. ಆ ರೀತಿ ನೀನು ನಿನ್ನ ಜೀವನವನ್ನು ರೂಪಿಸಿಕೊಂಡಾಗ ಮಾತ್ರ ನಿನ್ನ ಅಂತಃಕರಣ ಶುದ್ಧ ಆಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಅಭಿಪ್ರಾಯದಿಂದ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಮನದೊಳು ಒಂದಿನಿಸು ಪಲ್ಲವೆಯನ್ನು ನೆನೆಯದೆ ಜನರಿಗೆ ಒಲವನೆ ಬಯಸುತ್ತಿರ್ಪ. ಮುಂದಿನ ಮಾತು ನೋಡಿದಾಗ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬೇಡು, ಅವರಿಗೆ ಒಲವನ್ನೇ ಬಯಸು, ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸು.
ಒಲವನೆ ಬಯಸುತ್ತಿರ್ಪ ಅನುವು ಅಳವಡೆ. ಈ ರೀತಿಯು ನಿನ್ನಲ್ಲಿ ಅಳವಟ್ಟದ್ದೇ ಆದರೆ, ಈ ರೀತಿ ನೀತಿವಂತನು ನೀನು ಆದದ್ದೇ ಆದರೆ, ಈ ನಡತೆಯು ನನ್ನಲ್ಲಿ ಸಹಜವಾಗಿ ಮೈಗೂಡಿದರೆ ತನ್ನೋಳು ಅಂತರ ಶೌಚವೆಂದು ಎನಿಪದು. ನಿನ್ನಲ್ಲಿ ಇದನ್ನು ಅಂತರ ಶೌಚ ಅಂತ ಕರೀತಾರೆ. ಅದರ ಮನಃಶುದ್ಧ ಅಂತ ಇಷ್ಟೇ ಅಭಿಪ್ರಾಯ. ಮನಸ್ಸು ಶುದ್ಧ ಆಯಿತು, ಅಂತರ ಶೌಚ. ವೇದಾನುಮತವಿದು, ನಾ ಏನು ಕಲ್ಪಿಸ್ಕೊಂಡು ಹೇಳುವಂಥದ್ದಲ್ಲ, ವೇದದಲ್ಲಿ ಹೇಳುವಂಥದ್ದು. ವೇದ ಏನಂತದ? ಪರಹಿತ ಮಾಡು, ಪರರಿಗೆ ಅಪಕಾರ ಮಾಡಬೇಡ. ಮಾ ಕಲಂಜಂ ಭಕ್ಷಯೇತ್, ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ, ನಾನ್ ವೆಜ್ ಬಳಸಬೇಡ. ಸುರಾಮ್ ನ ಪಿಬೇತ್, ಆಲ್ಕೋಹಾಲ್ ಕುಡಿಬೇಡ, ಹಾಲು ಕುಡಿ. ಆಲ್ಕೋಹಾಲ ಅದು ಹಾಲು ಇಲ್ಲ, ಅದನ್ನು ಕುಡಿಬೇಡ, ಹಾಲು ಕುಡಿ. ನಾನ್ ವೆಜ್ ಬಳಸಬೇಡ. ನಾನ್ ವೆಜ್ ಬಳಸಿದ್ರೆ ಮನಸ್ಸು ಕೆಡ್ತದ. ಸಾತ್ವಿಕ ಆಹಾರ ಬಳಸು, ಶಾಕಾಹಾರಿ ಆಗು, ಮಾಂಸಾಹಾರಿ ಆಗಬೇಡ. ಇವೆಲ್ಲ ಶಾಸ್ತ್ರದಲ್ಲಿ ಬರುವಂತಹ ಮಾತುಗಳು. ನಾವು ಅಲ್ಲೇ ಹುಟ್ಟಿವೆ, ಅಲ್ಲೇ ಬೆಳೆದೇವು ಅಂದ್ರೆ, ಹುಟ್ಟಿದಾಗ ಯಾವನು ಮಾಂಸ ಏನು ಕಟ್ಕೊಂಡು ಬಂದಿಲ್ಲ. ಕೆಲವು ಮಂದಿ ಹೇಳ್ತಾರೆ, ಹೇಳ್ಯಾರ ಕೆಲವು ಮಂದಿ, ಏನೇನೋ ಹೇಳ್ಯಾರ ದೊಡ್ಡವ್ರು. ಗೋ ಹತ್ಯೆ ಮಾಡಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಗೋ ಹತ್ಯೆ ನಿಷೇಧ ಮಾಡಿದ್ರೆ ಎಷ್ಟೋ ಜನ ಸತ್ತು ಹೋಗ್ತಾರ ಅಂತ ಹೇಳ್ಯಾನ ಒಬ್ಬ ಮಹಾನುಭಾವ. ಅವನು ದೊಡ್ಡ ಜಾಗದಾಗಿರವ ಅಂದ್ರೆ ಅವ್ನು ತಿಂತಿದ್ದ ಅಂತ ಅದರ ಅರ್ಥ. ಮತ್ತೇನೆ ಇವ್ರಿಗೆ ರಾಕ್ಷಸರು ಅನ್ಬೇಕಲ್ಲ, ಮತ್ತೇನು ಮನುಷ್ಯರನ್ನ ತಿಂತಾರ, ದನ ತಿಂತಾರ ಅಂದ್ರೆ ರಾಕ್ಷಸರು ಅನ್ಬೇಕಲ್ಲ. ಮತ್ತು ಇವ್ರ ಅಂತಃಕರಣ ಯಾವಾಗ ಶುದ್ಧ ಆಗ್ತದೆ? ಆಗೋದಿಲ್ಲ. ಅಂತ ಆಹಾರ ವಿಹಾರ ಶುಚಿಯಾಗಿರಲಿ ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ. ಆಹಾರ ವಿಹಾರ ಶುಚಿಯಾಗಿಲ್ಲದೆ ಹೋದರೆ ನೀನು ಸಾಧಕನು ಆಗಲಾರಿ ಅಂತ ಇಲ್ಲಿ ಯಮದಶ ಗುಣಗಳನ್ನು ಅಹಿಂಸೆ ಸತ್ಯ ಮೊದಲು ಮಾಡಿಕೊಂಡು ಇಲ್ಲಿ ಒಳ ಹೊರಗಿನ ಶೌಚದೊಡನೆ ಮುಕ್ತಾಯ ಮಾಡಿದರು. ಮುಂದಿನ ಸೂತ್ರ ಮತ್ತು ಮುಂದಿನ ಪ್ರವಚನ ಸಭೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.